ಹಾಯ್ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ನಾನು ಇಲ್ಲಿ 12 ಅಂಕದ ಒಂದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ತಾ ಇದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪೂರ್ತಿ ಕೊನೆವರೆಗೆ ನೋಡಿ. ಈ ಒಂದು ಕ್ವಶ್ಚನ್ ವೆರಿ ಇಂಪಾರ್ಟೆಂಟ್ ಕ್ವಶ್ಚನ್ಸ್ ಆಗಿರುತ್ತೆ. ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಇದೇ ರೀತಿ ಕ್ವಶ್ಚನ್ ಕೇಳ್ತಾನೆ ಆಯಿತಾ. ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಈ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂದರೆ ಕ್ವಶ್ಚನ್ ನಂಬರ್ 28 ಓಕೆ, ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಆಯಿತಾ. ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಈ ಒಂದು 12 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ಟೈಪ್ ಕ್ವಶ್ಚನ್ಸ್ ಕೇಳ್ತಾನೆ. ಈಸಿಯಾಗಿ ನೀವು 12 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶ್ಚನ್ಸ್ಗಳು ವಿಡಿಯೋ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಹೋಗಿ ಚೆಕ್ ಮಾಡಿ. ಇಲ್ಲಾಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು 6 ಮಾರ್ಕ್ಸ್ ಆಲ್ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ವೆರಿ ಸಿಂಪಲ್ ಇದೆ ಗೈಸ್, ಏನೂ ಟೆನ್ಷನ್ ಬೇಡ. ಯಾರಿಗೆ ಬರಲ್ಲ ಈ ಒಂದು ಪ್ರಶ್ನೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ಆರಾಮಾಗಿ ಸ್ನೇಹಿತರೆ, ಬಹಳಷ್ಟು ಈಸಿ ಇದೆ ಈ ಒಂದು ಪ್ರಾಬ್ಲಮ್. ಇಷ್ಟೊಂದು ಈಸಿ ಇದೆ ಅಂದರೆ ನೀವು ಗಮನ ಕೊಟ್ಟು ಇಲ್ಲಿ ನೋಡಿರಿ ಸಾಕು ಆಯಿತಾ. ಇಲ್ಲಿ ನೋಡಿ, ಆಮೇಲೆ ನೀವು ಆನ್ಸರ್ ಮಾಡ್ಕೊಳ್ಳಿ. ಆದರೆ ಗಮನ ಇಟ್ಟು ಸ್ವಲ್ಪ ಕೇಳಿ, 2 ಬಾರಿ ವಿಡಿಯೋ ನೋಡಿ. ಆದರೆ ನಿಮಗೆ 12 ಮಾರ್ಕ್ಸ್ ಬರುತ್ತೆ ಸ್ನೇಹಿತರಲ್ಲಿ. ಅದಕ್ಕೆ ಹೇಳ್ತಿದ್ದೇನೆ, ನೀವು ಪಾಸ್ ಆಗಬೇಕು ಅಷ್ಟೇ ಆಯಿತಾ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇಲ್ಲಿ ನೋಡಿ, ಕ್ವಶ್ಚನ್ ನಂಬರ್ 28 ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪ್ರಕಟಣೆ ಮಾಡಿರುವಂಥ ಈ ಒಂದು ಮಾಡೆಲ್ ಕ್ವಶ್ಚನ್ ಪೇಪರ್ ಆಗಿರುತ್ತೆ. ಕ್ವಶ್ಚನ್ ನಂಬರ್ 28, ರಶ್ಮಿ ಆ್ಯಂಡ್ ಗೀತಾ ಆರ್ ಪಾರ್ಟ್ನರ್ಸ್. ಓಕೆ, ರಶ್ಮಿ ಮತ್ತು ಗೀತಾ ಅವರು ಪಾರ್ಟ್ನರ್ಸ್ ಅದಾರೆ. ಒಂದು ಸಂಸ್ಥೆ ಒಳಗೆ ಪ್ರಾಫಿಟ್ ಮತ್ತು ಲಾಸಸ್ ಏನು ಬರುತ್ತಲ್ಲ ಅದು ರೇಷಿಯೋ ಮುಖಾಂತರ ಹಂಚ್ಕೋತಾರೆ. ಯಾವುದು 3:2 ಈ ಒಂದು ರೇಷಿಯೋ ಮುಖಾಂತರ ಅವರು ಹಂಚ್ಕೋತಾರೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಆ್ಯಸ್ ಆನ್ 31 ಮಾರ್ಚ್ 2023 ವಾಸ್ ಆ್ಯಸ್ ಫಾಲೋಸ್ ಅಂತ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಆ್ಯಸ್ ಆನ್ 31 ಮಾರ್ಚ್ 2023 ಅಂತ ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ 10,000, ಬಿಲ್ಸ್ ಪೇಬಲ್ 10,000, ರಶ್ಮಿ ಲೋನ್ಸ್ ಕೊಟ್ಟಿದ್ದಾರೆ 5,000, ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ 10,000, ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ರಶ್ಮಿ 30,000, ಗೀತಾ 40,000, ಇಲ್ಲಿ 1,05,000 ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಅಸೆಟ್ನಲ್ಲಿ ಏನು ಕೊಟ್ಟಿದ್ದಾರೆ? ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ 5,000, ಬಿಲ್ಸ್ ರಿಸೀವಬಲ್ ಕೊಟ್ಟಿದ್ದಾರೆ 10,000, ಡೆಬಿಟರ್ಸ್ ಕೊಟ್ಟಿದ್ದಾರೆ 20,000, ಸ್ಟಾಕ್ ಕೊಟ್ಟಿದ್ದಾರೆ 15,000, ಮಷಿನರಿ ಕೊಟ್ಟಿದ್ದಾರೆ 15,000, ಫರ್ನಿಚರ್ ಕೊಟ್ಟಿದ್ದಾರೆ 10,000, ಗುಡ್ವಿಲ್ ಕೊಟ್ಟಿದ್ದಾರೆ 30,000 ಆಯಿತಾ. 1,05,000. ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ನಮಗೆ ಈ ರೀತಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಈ ಬ್ಯಾಲೆನ್ಸ್ ಶೀಟ್ ಕೆಳಗಡೆ ಏನಿದಿಲ್ಲ ನಮಗೆ ಒಂದು ಅಡಿಷನಲ್ ಇನ್ಫಾರ್ಮೇಷನ್ಗಳು ಲೈನ್ಸ್ಗಳು ಕೊಟ್ಟಿರ್ತಾರೆ ನೋಡಿ, ABCD ಅಂತ. ಇಲ್ಲಿ ಆನ್ ದ ಅಬೌಟ್ ಡೇಟ್ ಅಂತ ಕೊಟ್ಟಿದ್ದಾರೆ. ಫರ್ಮ್ ವಾಸ್ ಡಿಸಾಲ್ವ್ಡ್. ಇಲ್ಲಿ ನೋಡಿ, ಆಪ್ಷನ್ ಎ ಏನು ಕೇಳಿದ್ದಾರೆ? ದ ಅಸೆಟ್ ವೇರ್ ರಿಲೈಸ್ಡ್ ಆಯಿತಾ. ರಿಲೈಸ್ಡ್ ವಾಸ್ ಫಾಲೋಸ್ ಅಂದರೆ ಅಸೆಟ್ಗಳು ಯಾವ ರಿಲೈಸ್ಡ್ ಆಗಿದೆ? ಇಲ್ಲಿ ಬಿಲ್ಸ್ ರಿಸೇಬಲ್ ರಿಲೈಸ್ಡ್ ಆಗಿದೆ ಆಯಿತಾ. ಇಲ್ಲಿ ಅಮೌಂಟ್ ಕೊಟ್ಟುಬಿಟ್ಟಿದ್ದಾರೆ. ಇದು ಅಮೌಂಟ್ ತೆಗೆದುಕೊಳ್ಳೋ ಹಂಗಿಲ್ಲ, ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಆಲ್ರೆಡಿ. ಇಲ್ಲಿ ಡೆಬಿಟರ್ಸ್ ಆ್ಯಂಡ್ ಸ್ಟಾಕ್ 10% ಈಸ್ ಲೆಸ್ ದೆನ್ ದ ಬುಕ್ ವ್ಯಾಲ್ಯೂ ಅಂದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಾಬ್ಲಮ್ಗಳು ಹೇಗೆ ಸಾಲ್ಯೂಷನ್ ಮಾಡಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡ್ತಾಯಿದ್ರು. ಅದಕ್ಕೆ ಏನಿದಿಲ್ಲ, ಈ ಒಂದು ಪ್ರಾಬ್ಲಮ್ ನಾನು ತೆಗೆದುಕೊಂಡಿದ್ದೇನೆ. ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಮಾಡಲ್ ಕ್ವಶ್ಚನ್ ಪೇಪರ್ ಏನು ಪ್ರಕಟಣೆ ಮಾಡಿದ್ರು ಅದರೊಳಗಿಂದು ಈ ಒಂದು ಕ್ವಶ್ಚನ್ ಪೇಪರ್ ಒಳಗಿಂದು ಕ್ವಶ್ಚನ್ ಆಗಿರುತ್ತೆ ಆಯಿತಾ. ಇಲ್ಲಿ ಡೆಬಿಟರ್ಸ್ ಆ್ಯಂಡ್ ಸ್ಟಾಕ್ ಏನಿದೆಯಲ್ಲ 10% ಲೆಸ್ ದೆನ್ ಬುಕ್ ವ್ಯಾಲ್ಯೂ ಅಂದಿದ್ದಾರೆ. ಅಂದರೆ ಇಲ್ಲಿ ಡೆಬಿಟರ್ಸ್ ಅಮೌಂಟ್ ಎಷ್ಟಿದೆ? ಇಲ್ಲಿ 20,000 ಇದೆ. ಸ್ಟಾಕ್ ಅಮೌಂಟ್ ಎಷ್ಟಿದೆ? 15,000 ಇದೆ ಆಯಿತಾ. ಅಂದರೆ ಇವಾಗ ಡೆಬಿಟರ್ಸ್ ಮೇಲೆ ಏನಿದಿಲ್ಲ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 20,000 ಕೊಟ್ಟಿದ್ದಾರೆ. ಆ 20,000 ಮೇಲೆ 10% ತೆಗಿಬೇಕು. 10% ತೆಗೆದು ಎಷ್ಟು ಬಂದಿರುತ್ತಲ್ಲ ಅಮೌಂಟ್, ಆ ಅಮೌಂಟ್ ಬಂದಿದ್ದು ಇದರೊಳಗೆ ಲೆಸ್ ಮಾಡಿ ಏನಿದಿಲ್ಲ ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ನಾನು ನಿಮಗೆ ತೋರಿಸುತ್ತೆ ನೋಡಿ. ಇಲ್ಲಿ ನೋಡಿ, ಇದು ಬೈ ಸೈಡ್ನಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಡೆಬಿಟರ್ಸ್ 20,000 ಇದೆ. ಇಲ್ಲಿ ನೋಡಿ, ಡೆಬಿಟರ್ಸ್ 20,000 ಇದೆ. 20,000 10% ತೆಗಿ ಅಂದಿದ್ದಾರೆ. 10% ಲೆಸ್ ದೆನ್ ಬುಕ್ ವ್ಯಾಲ್ಯೂ ಅಂದಿದ್ದಾರೆ. ಇಲ್ಲಿ ನೋಡಿ, 20,000 ಮೇಲೆ 10/100 ಅಂದರೆ 10% ತೆಗಿರಿ. ಎಷ್ಟು? 2,000 ಬಂತು. 20,000 ಒಳಗೆ 2,000 ಮೈನಸ್ ಮಾಡಿರಿ. ಇಲ್ಲಿ ನೋಡಿ, 20,000 ಒಳಗೆ 2,000 ಮೈನಸ್ ಮಾಡಿರಿ ಎಷ್ಟು ಬಂತು? 18,000. ಅದೇ ರೀತಿಯಲ್ಲಿ ಸ್ಟಾಕ್ ನೋಡಿರಿ, ಸ್ಟಾಕ್ ಎಷ್ಟಿದೆ? 15,000 ಇದೆ. ಇಲ್ಲಿ ನೋಡಿ, ಅದರ ಮೇಲೆ ಏನಿದಿಲ್ಲ 10% ಈಸ್ ಲೆಸ್ ದನ್ ಬುಕ್ ವ್ಯಾಲ್ಯೂ ಅಂದಿದ್ದಾರೆ. ಲೆಸ್ ದನ್ ಅಂದರೆ ಮೈನಸ್ ಮಾಡಬೇಕು. ಲೆಸ್ ದನ್ ಅಂದರೆ ಮೈನಸ್, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಸ್ಟಾಕ್ 15,000 ಮೇಲೆ 10% ತೆಗಿರಿ, 15,000 ಬಂತು. 15,000 ಮೇಲೆ 10% ತೆಗಿರಿ, 1,500 ಬಂತು. 15,000 ಒಳಗೆ 1,500 ಮೈನಸ್ ಮಾಡಿರಿ, 13,500 ಬಂತು ಆಯಿತಾ. ಇಲ್ಲಿ ನೋಡಿ, ಈ ರೀತಿಯಲ್ಲಿ ನಾವು ಬಾಯ್ ಸೈಡ್ನಲ್ಲಿ ಇದು ಬರೀಬೇಕಾಗುತ್ತೆ. ಯಾಕೆಂದರೆ ಇದು ಅಸೆಟ್ ರಿಲೈಸ್ಡ್ ಆಗಿರುತ್ತೆ. ಏನಿದಿಲ್ಲ ಇಲ್ಲಿ ನಾವು ಬಾಯ್ ಸೈಡ್ನಲ್ಲಿ ಫಿಕ್ಸ್ ಬರುತ್ತೆ. ಏನಂತ ಬರೀಬೇಕು? ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಇಲ್ಲಿ ಬ್ರಾಕೆಟ್ನಲ್ಲಿ ಅಸೆಟ್ ರಿಲೈಸ್ಡ್ ಅಂತ ಫಿಕ್ಸ್ ಬರೀಬೇಕಿದು, ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇದಾದ ನಂತರ ಇಲ್ಲಿ ಮಷಿನರಿ ರಿಲೈಸ್ಡ್ ಕೊಟ್ಟಿದ್ದಾರೆ 5% ಮೋರ್ ದೆನ್ ಕೊಟ್ಟಿದ್ದಾರೆ. ಇದು ಲೆಸ್ ದೆನ್ ಅಂದರೆ ಮೈನಸ್ ಮಾಡಿದ್ದೀವಿ. ಅದೇ ರೀತಿ ಇದು ಮಷಿನರಿ ಏನಾಗಿದೆ? ರಿಲೈಸ್ಡ್ 5% ಮೋರ್ ದೆನ್ ಆಗಿದೆ. ಮೋರ್ ದೆನ್ ಅಂದರೆ ಪ್ಲಸ್ ಮಾಡ್ಕೋಬೇಕು. ಮೋರ್ ದೆನ್ ದ ಬುಕ್ ವ್ಯಾಲ್ಯೂ ಆ್ಯಂಡ್ ಗುಡ್ ವಿಲ್ ಅಂತ ರಿಲೈಸ್ಡ್ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ಅದರ ಬಗ್ಗೆ ಏನು ವರಿ ಇಲ್ಲ. ಇಲ್ಲಿ ನಮಗೆ ಮಷಿನರಿ ಏನಿದಿಲ್ಲ 5% ಈಸ್ ಮೋರ್ ದೆನ್ ಅಂದಿದ್ದಾರೆ. ಮಷಿನರಿ ಅಮೌಂಟ್ ಎಷ್ಟಿದೆ? ನಮ್ಮದು ಬ್ಯಾಲೆನ್ಸ್ ಶೀಟ್ನಲ್ಲಿ 15,000 ಇದೆ. 15,000 ಅಂದರೆ ಇಲ್ಲಿ ನೋಡಿ,
ಮಷಿನರಿ ಈಜ್ವಲ್ ಟು 15,000 ಮೇಲೆ ಏನಿಲ್ಲ ಎಷ್ಟು ಪರ್ಸೆಂಟೇಜ್ ತೆಗೆದಿದ್ದಾರೆ 5% ಮೋರ್ ದ್ಯಾನ್ ಅಂದಿದ್ದಾರೆ. ಮೋರ್ ದ್ಯಾನ್ ಅಂದರೆ ಪ್ಲಸ್. ಇಲ್ಲಿ ನೋಡಿ 5% ತೆಗೆರಿ 15,000 ಮೇಲೆ 5/100 ಎಷ್ಟು ಬಂತು 750 ಬಂತು ಆಯಿತಾ. 15,000 ಒಳಗೆ ಮೈನಸ್ ಮಾಡಬಾರ್ದು, ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಿ ಮೋರ್ ದೆನ್ ಬುಕ್ ವ್ಯಾಲ್ಯೂ ಅಂದಿದ್ದಾರೆ. ಮೋರ್ ದೆನ್ ಬುಕ್ ವ್ಯಾಲ್ಯೂ ಅಂದರೆ ಪ್ಲಸ್ ಮಾಡ್ಕೋಬೇಕು ಆಯಿತಾ. ಲೆಸ್ ದೆನ್ ಬುಕ್ ವ್ಯಾಲ್ಯೂ ಅಂದರೆ ಇಲ್ಲಿ ಹೇಗೆ ನಾವು ಡೆಟರ್ಸ್ ಮತ್ತು ಏನು ಸ್ಟಾಕ್ ಹೇಗೆ ಮಾಡಿದೀವಲ್ಲ ಆ ರೀತಿ ಲೆಸ್ ಮಾಡ್ಕೋಬೇಕು. ಲೆಸ್ ದೆನ್ ಅಂದರೆ ಇಲ್ಲಿ ಮೋರ್ ದೆನ್ ಅಂದರೆ ಪ್ಲಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಮಷಿನರಿ ಆಯಿತಾ 15,000 ಮೇಲೆ 5% ತೆಗೆರಿ 5/100 ಎಷ್ಟು 750 ಪ್ಲಸ್ 15,000 ಎಷ್ಟಾಯಿತು 15,750 ಆಯಿತು. ಇವಾಗ ಗುಡ್ವಿಲ್ ಏನು ಕೊಟ್ಟಿದ್ದಾರೆ ಡೈರೆಕ್ಟಾಗಿ ರಿಲೈಸ್ಡ್ ಅಮೌಂಟ್ ಕೊಟ್ಟುಬಿಟ್ಟಿದ್ದಾರೆ 12,000. ಇಲ್ಲಿ ಕೂಡ ಕೊಟ್ಟಿರ್ತಾರೆ ಆಯಿತಾ, ಅದು ಬರೆಯಂಗಿಲ್ಲ. ಇಲ್ಲಿ ಮುಂದುಗಡೆ ಕೊಟ್ಬಿಟ್ಟಿರ್ತಾರೆ ಅಮೌಂಟ್, ಅದು ಬರೀಬೇಕು. ಒಂದು ವೇಳೆ ಈ ಅಮೌಂಟ್ ಕೊಡಲಿಲ್ಲ ಅಂದರೆ ಈ ಅಮೌಂಟ್ ಬರೀಬೇಕಾಗಿರುತ್ತೆ. ಇಲ್ಲಿ ನೋಡಿ ಗುಡ್ವಿಲ್ ಎಷ್ಟು 12,000 ಇಲ್ಲಿ ರಿಲೈಸ್ಡ್ ಆಗಿದ್ದು ಎಲ್ಲ ಟೋಟಲ್ ಮಾಡಿ ಇಲ್ಲಿ ಔಟರ್ ಕಾಲಮ್ನಲ್ಲಿ ಇಲ್ಲಿ ಬರೀಬೇಕಾಗಿರುತ್ತೆ ಆಯಿತಾ. ನಾನು ನಿಮಗೆ ಹೇಳುತ್ತೇನೆ ಈ ಒಂದು ಪ್ರಶ್ನೆ ಇಲ್ಲಿ ಸೊಲ್ಯೂಷನ್ ಮಾಡುವಾಗ ಆಯಿತಾ. ಈ ರೀತಿ ನಮಗೆ ಪ್ರಶ್ನೆ ಕೊಟ್ಟಿರ್ತಾರೆ. ಇಲ್ಲಿ ಆಪ್ಷನ್ ಬಿ ಏನು ಕೇಳಿದ್ದಾರೆ, ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಗೀತಾ ಎಟ್ 8,000 ಅಂದರೆ 8,000 ಏನದ ನೋಡಿ. ಯಾರು ಗೀತಾ ಅವರು ಫರ್ನಿಚರ್ ಅಂದರೆ ಫರ್ನಿಚರ್ ಅನ್ನೋದು ಒಂದು ಅಸೆಟ್ ಅಲ್ಲ, ಅಸೆಟ್ ಇದು ಐಟಮ್. ಗೀತಾ ಅವರು ಏನಿದ್ದಾರೆ ನೋಡಿ 8,000 ವ್ಯಾಲ್ಯೂ ಏನಿದೆಲ್ಲ ಫರ್ನಿಚರ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಗಮನಿಟ್ಟು ಕೇಳ್ರಿ. ಟು ಕ್ಯಾಶ್ ಆರ್ ಬ್ಯಾಂಕ್ ಲಯಬಿಲಿಟೀಸ್ ಪೇಡ್ ಅಪ್ ಅಂತ ಇದು ಫಿಕ್ಸ್ ಈ ಕಡೆ ಸೈಡ್ ಬರುತ್ತೆ. ಟು ಕ್ಯಾಶ್ ಆರ್ ಬ್ಯಾಂಕ್ ರಿಲೈಸೇಷನ್ ಎಕ್ಸ್ಪೆನ್ಸ್ ಅಂತ ಇದು ಫಿಕ್ಸ್ ಈ ಕಡೆ ಸೈಡ್ ಬರುತ್ತೆ ಆಯಿತಾ. ಟು ಕ್ಯಾಶ್ ಆರ್ ಬ್ಯಾಂಕ್ ಲಯಬಿಲಿಟೀಸ್ ಟೇಕನ್ ಓವರ್ ಯಾರಾದರೂ ಫಾರ್ ಎಕ್ಸಾಂಪಲ್ ಲಯಬಿಲಿಟೀಸ್ಗಳು ಯಾವ್ಯಾವು ಬಿಲ್ಸ್ ಪೇಬಲ್ ಆಗಿರ್ಬೋದು ಮತ್ತು ಕ್ರೆಡಿಟರ್ಸ್ ಯಾರಾದರೂ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ, ಯಾರು ಕೂಡ ಮಾಡ್ಕೊಂಡಿಲ್ಲ. ಇವಾಗ ಇಲ್ಲಿ ಏನು ಕೇಳಿದ್ದಾರೆ ಫರ್ನಿಚರ್ ಅನ್ನೋದು ಏನೋ ಒಂದು ಅಸೆಟ್, ಅದು ಇಲ್ಲಿ ನೋಡಿ ಅಸೆಟ್ ಐಟಮ್ ಅದು ಆಯಿತಾ. ಫರ್ನಿಚರ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ ಯಾರು, ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಗೀತಾ ಆಯಿತಾ. ಇಲ್ಲಿ ನೋಡಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಸೆಟ್ ರಿಲೈಸ್ಡ್ ಇದು ಫಿಕ್ಸ್ ಎಲ್ಲ ಆದ ನಂತರ ಏನಿಲ್ಲ. ಇದು ಆದ ನಂತರ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ನೋಡಿ ಬೈ ಗೀತಾ ವಾಸ್ ಫರ್ನಿಚರ್ ಅಕೌಂಟ್ ಅಸೆಟ್ ಟೇಕನ್ ಓವರ್ ಎಷ್ಟು 8,000 ಏನಿದಿಲ್ಲ ಡೈರೆಕ್ಟಾಗಿ ಇಲ್ಲಿ 8,000 ಬರೀಬೇಕು ಆಯಿತಾ. ಈ ರೀತಿಯಲ್ಲಿ ನೋಡಿ ಲಯಬಿಲಿಟೀಸ್ ಟೇಕನ್ ಓವರ್ ಟೂ ಸೈಡ್ ಬರುತ್ತೆ ಆಯಿತಾ. ಟು ಕ್ಯಾಶ್ ಆರ್ ಬ್ಯಾಂಕ್ ಲಯಬಿಲಿಟೀಸ್ ಟೇಕನ್ ಓವರ್ ಅಂತ ಬ್ರಾಕೆಟ್ನಲ್ಲಿ ಇಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ಇಲ್ಲಿ ಫರ್ನಿಚರ್ ಅಕೌಂಟ್ ಇಲ್ಲಿ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಅಸೆಟ್ ಟೇಕನ್ ಓವರ್ ಈ ಕಡೆ ಬರುತ್ತೆ ಬೈ ಸೈಡ್ನಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ ಆಯಿತಾ. ಟು ಕ್ಯಾಶ್ ಅವರ್ ಎಕ್ಸ್ಪೆನ್ಸ್ ಈ ಕಡೆ ಇದು ಟೂ ಸೈಡ್ ಬರುತ್ತೆ. ಲಯಬಿಲಿಟೀಸ್ ಪೇಡ್ ಅಪ್ ಇದು ಏನಿದಿಲ್ಲ ಟೂ ಸೈಡ್ ಬರುತ್ತೆ ನೆನಪಿನಲ್ಲಿ ಇಟ್ಕೊಳ್ಳಿ. ಅಸೆಟ್ ರಿಲೈಸ್ಡ್ ಬೈ ಸೈಡ್ ಬರುತ್ತೆ. ಅದೇ ರೀತಿ ಅಸೆಟ್ ಯಾರಾದರೂ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ ಅದು ಬೈ ಸೈಡ್ ಬರುತ್ತೆ ನೆನಪಿನಲ್ಲಿ ಇಟ್ಕೊಳ್ಳಿ ಇಷ್ಟೇ ಆಯಿತಾ. ಇಲ್ಲಿ ನೋಡಿ ಇವಾಗ ಆಪ್ಷನ್ ಬಿ ಆಯಿತು. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ಇಲ್ಲಿ, ರಶ್ಮಿ ಪೇಡ್ ದ ರಿಸಾಲ್ಯೂಷನ್ ಎಕ್ಸ್ಪೆನ್ಸಿವ್ ಆಯಿತಾ. ಎಕ್ಸ್ಪೆನ್ಸಿವ್ ಏನಿದಿಲ್ಲ 800 ಇವಾಗ ಫಾರ್ ವಿಚ್ ಸಿ ಪೇಡ್ ಅಂದರೆ ಇವಾಗ 1,000 ಪೇಡ್ ಮಾಡಿದ್ದಾರೆ ಅವರು ಆಯಿತಾ. ಫಾರ್ ದ ಕಂಪ್ಲೀಟಿಂಗ್ ದ ಡಿಸೊಲ್ಯೂಷನ್ ಆಫ್ ಪ್ರೊಸೆಸ್ ಅಂದರೆ ಡಿಸೊಲ್ಯೂಷನ್ ಪ್ರೊಸೆಸ್ಗೆ ಏನಿದಿಲ್ಲ 1,000 ಸಿ ಪೇಡ್ ಮಾಡಿದ್ದಾರೆ. ಇದು ಬರೆಯಂಗಿಲ್ಲ ಆಯಿತಾ. ಇದರ ಮುಂದಗಡೆ ನಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಇದು ಕೊಟ್ಟಿರ್ತಾನೆ ಆಯಿತಾ. ಇದು ಬರೆಯಂಗಿಲ್ಲ, ಅದರ ಮುಂದಗಡೆ ಮತ್ತೆ ಕೊಟ್ಟಿರ್ತಾನೆ ನೋಡಿ ಫಾರ್ ವಿಚ್ ಸಿ ಪೇಡ್ ಅಪ್ ಅಂತ ಕೊಟ್ಟಿರ್ತಾನೆ. ಆ ರೀತಿ ಕೊಟ್ಟರೆ ಅದೇ ಅಮೌಂಟ್ ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿ ಕೊಟ್ಟರೆ ಈ ರೀತಿ ಕೊಡಲಿಲ್ಲ ಅಂದರೆ ಈ ಅಮೌಂಟ್ ತೆಗೆದುಕೊಳ್ಳಿ ಆಯಿತಾ. ಇಲ್ಲಿ ನೋಡಿ 1,000 ಇಲ್ಲಿ ಬರೀಬೇಕಾಗುತ್ತೆ. ಏನಂತ ಬರೀಬೇಕು ನಾ ಹೇಳಿದ್ದೆ ಯಾವ ಸೈಡ್ ಬರುತ್ತೆ ಇದು ಯಾವ ಸೈಡ್ ಬರೀಬೇಕು. ಇಲ್ಲಿ ನೋಡಿ ಟು ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್ ರಿಲೈಸೇಷನ್ ಎಕ್ಸ್ಪೆನ್ಸಿವ್ ರಶ್ಮಿ ಡಿಸೊಲ್ಯೂಷನ್ ಅಂತ ಇಲ್ಲಿ 1,000 ಬರೀಬೇಕು ಇಷ್ಟೇ. ಇವಾಗ ನಾನು ನಿಮಗೆ ಇದು ಹೇಳುತ್ತೇನೆ, ಇಲ್ಲಿ ಗಮನಿಟ್ಟು ಕೇಳ್ರಿ ಆಯಿತಾ. ಇದಾಯಿತಾ ಆಪ್ಷನ್ ಸಿ ಆಯಿತು. ಆಪ್ಷನ್ ಡಿ ಏನು ಕೇಳಿದರೆ ಆಲ್ ದ ಲಯಬಿಲಿಟೀಸ್ ವೇರ್ ಡಿಸ್ಚಾರ್ಜ್ಡ್ ಇನ್ ಫುಲ್ ಅಂದರೆ ಲಯಬಿಲಿಟೀಸ್ ಪೇಡ್ ಅಂದಿದ್ದಾರೆ, ಇನ್ ಆಲ್ ಡಿಸ್ಚಾರ್ಜ್ಡ್ ಇನ್ ಫುಲ್ ಅಂದಿದ್ದಾರೆ. ಸೊ ಅದಕ್ಕೆ ಟು ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್ ಓಕೆ ಲಯಬಿಲಿಟೀಸ್ ಪೇಡ್ ಅಪ್ ಅಂದರೆ ಲಯಬಿಲಿಟೀಸ್ಗಳು ಯಾವ್ಯಾವು ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ ನೋಡಿ. ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಏನಿದೆಯಲ್ಲ ಇದು 2 ಲಯಬಿಲಿಟೀಸ್ಗಳಾಗಿರುತ್ತೆ. ಟೋಟಲ್ ಮಾಡಿ 20,000 ಇಲ್ಲಿ ಬರೀಬೇಕಾಗುತ್ತೆ ಆಯಿತಾ. ನಮಗೆ ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ನಮಗೆ ಪ್ರಿಪೇರ್ ಮಾಡಿ ಅಂದಿದ್ದಾರೆ. ಸುಲಭವಾಗಿ ಈ ಒಂದು ಪ್ರಶ್ನೆಯಲ್ಲಿ ನೀವು 12 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಬಹಳಷ್ಟು ಈಸಿ ಇದೆ ಈ ಒಂದು ಪ್ರಶ್ನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪೂರ್ತಿ ಕೊನೆವರೆಗೆ ನೋಡಿ, ನಿಮಗೆ ಯಾವುದೇ ಒಂದು ಪ್ರಶ್ನೆ ಕೇಳಿ ಆರಾಮಾಗಿ ನೀವು ಆನ್ಸರ್ ಮಾಡಬಹುದು. ಇಲ್ಲಿ ನೋಡಿ ಇವಾಗ ಪ್ರಶ್ನೆ ನಾನು ನಿಮಗೆ ಇಲ್ಲಿ ಅನಲೈಸ್ ಮಾಡಿದ್ದೇನೆ. ಇವಾಗ ಇಲ್ಲಿ ಆನ್ಸರ್ ಮಾಡಿದ್ದೇನೆ. ಆನ್ಸರ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಇಲ್ಲಿ ನೋಡಿರಿ ಒಂದು ನಿಮಿಷ. ಆನ್ಸರ್ ಮಾಡ್ತಿರುವಾಗ ಏನು ಹೆಡ್ಲೈನ್ ಹಾಕಬೇಕು, ಒಂದನೇದು ನಮಗೆ ಏನಂದಿದ್ದಾರೆ ಅವರು ರಿಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂದಿದ್ದಾರೆ. ಹೆಡ್ಲೈನ್ ಹಾಕಬೇಕು ರಿಲೈಸೇಷನ್ ಅಕೌಂಟ್ ಪರ್ಟಿಕ್ಯುಲರ್ ಅಮೌಂಟ್ ಅಂತ ಏನಿದಿಲ್ಲ ಈ 4 ಕಾಲಮ್ ಬರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ ಆಯಿತಾ. ಪರ್ಟಿಕ್ಯುಲರ್ ಅಮೌಂಟ್ ಇಲ್ಲಿ ನೋಡಿ, ಇಲ್ಲಿ ನಮಗೆ ಏನೇನು ಕೊಟ್ಟಿದ್ದಾರಲ್ಲ ಇವು ಈ ಕ್ಯಾಶ್ ಆಟ್ ಬ್ಯಾಂಕ್ ಆಗಿರ್ಬೋದು ಮತ್ತು ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಕ್ಯಾಶ್ ಅಂತ ಕೊಟ್ಟಿರ್ತಾರೆ. ಅದನ್ನು ಬಿಟ್ಟು
ಬಿಲ್ಸ್ ರಿಸೀವೇಬಲ್ ಮತ್ತು ಡೆಬಿಟರ್ಸ್, ಸ್ಟಾಕ್, ಮಷಿನರಿ, ಫರ್ನಿಚರ್, ಗುಡ್ ವಿಲ್ ಏನು ಕೊಟ್ಟಿದ್ದಾರಲ್ಲ ಸಚ್ ಆ್ಯಸ್ ಅಸೆಟ್ ರೆಕಾರ್ಡ್ಸ್ಗಳೆಲ್ಲ ಏನಿದೆಲ್ಲ ಇಲ್ಲಿ ಯಾವ ಸೈಡ್ ಬರೀಬೇಕು, ಟೂ ಸೈಡ್ನಲ್ಲಿ ಬರುತ್ತೆ ಆಯಿತಾ. ಸಚ್ ಆ್ಯಸ್ ಅಸೆಟ್ಗಳೆಲ್ಲ ಆಯಿತಾ. ಇಲ್ಲಿ ನಮಗೆ ಕ್ಯಾಶ್ ಆಟ್ ಬ್ಯಾಂಕ್ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು, ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿರ್ತಾರೆ, ಅದು ಇಲ್ಲಿ ಬರೆಯಂಗಿಲ್ಲ. ಅದೊಂದು ಬಿಟ್ಟು ಉಳಿದಿರುವಂತಹ ಎಷ್ಟು ಕೊಟ್ಟಿರ್ತಾರಲ್ಲ ಅದು ಎಲ್ಲವೂ ಇಲ್ಲಿ ಬರೆದು ಬಿಡೋದು. ಬಹಳ ಈಸಿ ಇದೆ ಈ ಒಂದು ಪ್ರಶ್ನೆ, ಕೇಳಿ ಸರಿಯಾಗಿ ಕೇಳ್ರಿ ಆಯಿತಾ. ಬಹಳ ಈಸಿ ಇದೆ ಈ ಒಂದು ಪ್ರಶ್ನೆ. ಆರಾಮಾಗಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿ ಆಯಿತಾ, ಸುಲಭವಾಗಿ ನೀವು ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬಹುದು. ಓಕೆ, ಬಿಲ್ಸ್ ರಿಸೀವಬಲ್, ಡೆಬಿಟರ್, ಸ್ಟಾಕ್, ಮಷಿನರಿ, ಫರ್ನಿಚರ್, ಗುಡ್ ವಿಲ್ ಏನು ಕೊಟ್ಟಿರ್ತಾರಲ್ಲ ಇಲ್ಲೆಲ್ಲ ಬರೆದ ನಂತರ ಆಯಾ ಅಮೌಂಟ್ ಕೊಟ್ಟಿದ್ದಾರೆ. ಬಿಲ್ಸ್ ರಿಸೀವಬಲ್ 10,000, 20,000, ಡೆಬಿಟರ್ಸ್, ಸ್ಟಾಕ್ 15,000, ಮಷಿನರಿ 15,000, ಫರ್ನಿಚರ್ 10,000, ಗುಡ್ ವಿಲ್ 30,000. ಇಲ್ಲಿ ನೋಡಿ ಅಮೌಂಟನ್ನು ಇಲ್ಲಿ ನಾವು ಬರೆದುಕೊಂಡಿದ್ದೇವೆ ಆಯಿತಾ. ಇವಾಗ ನೋಡಿ ಸಚ್ ಆ್ಯಸ್ ಓಕೆ ಲಯಬಿಲಿಟೀಸ್ ಐಟಮ್ಸ್ಗಳೆಲ್ಲ ಏನಿದೆಲ್ಲ ಬೈ ಸೈಡ್ನಲ್ಲಿ ಬರೀಬೇಕು ಆಯಿತಾ. ಬೈ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಆಯಿತಾ. ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಎರಡೇ ಇರುತ್ತೆ, ಇಲ್ಲಿ ಎರಡೂ ಏನಿದಿಲ್ಲ ಇಲ್ಲಿ ಬೈ ಸೈಡ್ನಲ್ಲಿ ಬರೀಬೇಕು. ನೆನಪಿನಲ್ಲಿಟ್ಕೊಳ್ಳಿ, ಇದು ರಶ್ಮಿ ಲೋನ್ ಮತ್ತು ರಿಸರ್ವ್ ಫಂಡ್ ಏನಿದಿಲ್ಲ ಇದು ಬರೆಯಂಗಿಲ್ಲ. ಒನ್ಲಿ ಲಯಬಿಲಿಟೀಸ್ ಐಟಮ್ಸ್ ಯಾವುದು, ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಆಯಿತಾ. ಇದೇನಿದೆಯಲ್ಲ ಇಲ್ಲಿ ಬೈ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಅಂತ 10,000 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 10,000 ಎರಡು ಆಯಿತು ನಮ್ಮದು. ಇವಾಗ ಸಚ್ ಆ್ಯಸ್ ಅಸೆಟ್ ನೋಡಿ, ಸಚ್ ಆ್ಯಸ್ ಅಸೆಟ್ ಐಟಮ್ಸ್ ರೆಕಾರ್ಡ್ಸ್ಗಳೆಲ್ಲ ಟೂ ಸೈಡ್ ಬರೀಬೇಕು. ಸಚ್ ಆ್ಯಸ್ ಓಕೆ ಲಯಬಿಲಿಟೀಸ್ ಐಟಮ್ಗಳೆಲ್ಲ ಏನಿದಿಲ್ಲ ಬೈ ಸೈಡ್ ಬರೀಬೇಕು ಆಯಿತಾ. ಈ ಎರಡು ಆದ ನಂತರ ನೋಡಿ ಇವಾಗ ಅಡಿಷನಲ್ ಇನ್ಫಾರ್ಮೇಷನ್ನಲ್ಲಿ ಬರಬೇಕು. ಇದೆಲ್ಲ ಬರೆದ ನಂತರ ಆಯಿತಾ ಕಾಲಮ್ ಹಾಕಬೇಕು. ರಿಲೈಸೇಷನ್ ಅಕೌಂಟ್, ಪರ್ಟಿಕ್ಯುಲರ್ ಅಮೌಂಟ್ ಹಾಕಿದ ನಂತರ ಏನಿದಿಲ್ಲ ಇದೆಲ್ಲ ಬರೆದ ನಂತರ ಆಯಿತಾ. ಇವಾಗ ನೋಡಿ ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಬರಬೇಕು. ಅಂದರೆ ನಮಗೆ ಆಪ್ಷನ್ಸ್ಗಳು ಕೊಟ್ಟಿರ್ತಲ್ಲ ಇಲ್ಲಿ ಕೆಳಗಡೆ ಬ್ಯಾಲೆನ್ಸ್ ಶೀಟ್ ಕೆಳಗಡೆ ಇಲ್ಲಿ ಬರಬೇಕು ಆಯಿತಾ. ಇಲ್ಲಿ ಬಂದ ತಕ್ಷಣ ಏನಿದೆಯಲ್ಲ ದ ಅಸೆಟ್ ವೇರ್ ರಿಲೈಸ್ಡ್ ಆ್ಯಸ್ ಫಾಲೋಸ್ ಅಂತ ಅಂದಿದ್ದಾರೆ. ಅಂದರೆ ಯಾವ ರಿಲೈಸ್ಡ್ ಆಗಿದೆ, ಬಿಲ್ಸ್ ರಿಸೀವೇಬಲ್ ಆಗಿದೆ, ಇಲ್ಲಿ ಅಮೌಂಟ್ ಕೊಟ್ಟು ಬಿಟ್ಟಿದ್ದಾರೆ, ಇಲ್ಲಿ ಕೂಡ ಅಮೌಂಟ್ ಇದೆ. ನೀವು ಇಲ್ಲಿ ಅಮೌಂಟ್ ಕೊಟ್ಟಿರ್ತಾರಲ್ಲ ಇದೇ ಅಮೌಂಟ್ ಇಲ್ಲಿ ನೀವು ಬರೀಬೇಕಾಗುತ್ತೆ ಆಯಿತಾ. ಇಲ್ಲಿ ಅಮೌಂಟ್ ಬರೀಬೇಕಾಗುತ್ತೆ. ಬಿಲ್ಸ್ ರಿಸೀವೇಬಲ್ ಕೊಟ್ಟಿದ್ದಾರೆ ಎಷ್ಟು, 7,500. ಡೆಬಿಟರ್ಸ್ ಮತ್ತು ಸ್ಟಾಕ್ ಏನಿದೆಯಲ್ಲ 10% ಏನಿದೆಯಲ್ಲ 10% ಲೆಸ್ ದೆನ್ ದ ಬುಕ್ ವ್ಯಾಲ್ಯೂ ಅಂದಿದ್ದಾರೆ. ಲೆಸ್ ದೆನ್ ಅಂದರೆ ಮೈನಸ್ ಮಾಡ್ಕೋಬೇಕು. ಇಲ್ಲಿ ನಾನು ನಿಮಗೆ ಹೇಳುತ್ತೇನೆ. ಇಲ್ಲಿ ನೋಡಿ ಇವಾಗ ಬಿಲ್ಸ್ ರಿಸೀವೇಬಲ್ ಕೊಟ್ಟಿದ್ದಾರಲ್ಲ ಎಷ್ಟು ಕೊಟ್ಟಿದ್ದಾರೆ, 7,500 ಕೊಟ್ಟಿದ್ದಾರೆ. ಒಂದು ವೇಳೆ ಇದು ಕೊಡಲಿಲ್ಲ, ಬಿಲ್ಸ್ ರಿಸೀವೇಬಲ್ ಅಷ್ಟೇ ಕೊಟ್ಟರೆ ಅವಾಗ ಈ ಅಮೌಂಟ್ ಬರೀಬೇಕು. ಇದು ಕೊಡಲಿಲ್ಲ ಅಂದರೆ ಈ ಅಮೌಂಟ್ ಬರೀಬೇಕು 10,000. ಇವಾಗ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಬಿಲ್ಸ್ ರಿಸೀವೇಬಲ್ 7,500. ಇಲ್ಲಿ ಏನು ಬರೀಬೇಕಂದ್ರೆ ಇದು ಫಿಕ್ಸ್, ಇದು ಬೈ ಸೈಡೇ ಬರುತ್ತೆ. ಏನು ಇದು ವೇರ್ ರಿಲೈಸ್ಡ್ ಅಂತ ಕೊಟ್ಟಿದ್ದಾರಲ್ಲ ರಿಲೈಸ್ಡ್ ಓಕೆ ಅಸೆಟ್ ರಿಲೈಸ್ಡ್ ಏನಿದಿಲ್ಲ ಇದು ಫಿಕ್ಸ್ ಬೈ ಸೈಡೇ ಬರುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೆಯೋದು ಓಕೆ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ನಲ್ಲಿ ಅಸೆಟ್ ರಿಲೈಸ್ಡ್ ಅಂತ ಬರೀಬೇಕು. ಬಿಲ್ಸ್ ರಿಸೀವೇಬಲ್ ಎಷ್ಟು, 7,500. ಬಿಲ್ಸ್ ರಿಸೀವೇಬಲ್ 7,500. ಇವಾಗ ಡೆಬಿಟರ್ಸ್ ಎಷ್ಟು ಕೊಟ್ಟಿದ್ದಾನೆ, ಏನೂ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಡೆಬಿಟರ್ಸ್ ಇಲ್ಲಿ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಮೌಂಟ್ ಇದೆ ನೋಡಿ ಎಷ್ಟಿದೆ, ಡೆಬಿಟರ್ಸ್ 20,000 ಇದೆ. ಏನಂತಿದ್ದಾನೆ, ಡೆಬಿಟರ್ಸ್ 10% ಇಸ್ ಲೆಸ್ ದೆನ್ ಬುಕ್ ವ್ಯಾಲ್ಯೂ ಅಂದಿದ್ದಾನೆ. ಇಲ್ಲಿ ನೋಡಿ ಡೆಬಿಟರ್ಸ್ 20,000 ಇದೆ. 20,000 ಮೇಲೆ 10% ಅಂದರೆ 10/100 ಮಾಡಿ ಎಷ್ಟು ಬಂತು, 2,000 ಬಂತು ಆಯಿತಾ. 10/100 ಮಾಡಿದ ತಕ್ಷಣ 2,000 ಬಂತು. 20,000 ಒಳಗೆ 2,000 ಮೈನಸ್ ಮಾಡಿರಿ 18,000. ಇಲ್ಲಿ ನೋಡಿ 20,000 ಒಳಗೆ 2,000 ಮೈನಸ್ ಮಾಡಿರಿ 18,000. ಯಾಕೆ ಮೈನಸ್ ಮಾಡಬೇಕಂದ್ರೆ ಇಲ್ಲಿ ಡೆಬಿಟರ್ಸ್ ಏನಿದ್ದಾನೆ ಲೆಸ್ ದೆನ್ ಬುಕ್ ವ್ಯಾಲ್ಯೂ ಆಯಿತಾ. ಬುಕ್ ವ್ಯಾಲ್ಯೂನಲ್ಲಿ ಲೆಸ್ ಆಗಿದೆ ಅಂತ 10% ಆಯಿತಾ. ಅದೇ ರೀತಿ ಸ್ಟಾಕ್ ಕೂಡ ಸೇಮ್. ಇವಾಗ ಸ್ಟಾಕ್ ಎಷ್ಟಿದೆ, ಇಲ್ಲಿ ಅಮೌಂಟು 15,000 ಇದೆ. 15,000 ಏನಿದಿಲ್ಲ ಸ್ಟಾಕ್ 15,000 ಕೊಟ್ಟಿದ್ದಾನೆ. 15,000 ಮೇಲೆ 10% ಇಸ್ ಲೆಸ್ ದನ್ ಅಂದಿದ್ದಾನೆ ಆಯಿತಾ. ಡೆಬಿಟರ್ಸ್ ಮತ್ತು ಸ್ಟಾಕ್ ಲೆಸ್ ದನ್ ಅಂದಿದ್ದಾನೆ ಎರಡೂ ಕೂಡ ಆಯಿತಾ. ಸ್ಟಾಕ್ 10% ಇಸ್ ತೆಗಿರಿ. ಇಲ್ಲಿ ನೋಡ್ರಿ ಸ್ಟಾಕ್ ಈಜ್ಕಲ್ ಟು 15,000 ಅಮೌಂಟ್ ಇದೆ, ಅದರ ಮೇಲೆ 10% ಇಸ್ ತೆಗಿರಿ. 1,500 ಬಂತು. ಈ 1,500 ಬಂದಿತ್ತಿಲ್ಲ ಇದು 15,000 ಒಳಗೆ 1,500 ಮೈನಸ್ ಮಾಡಿರಿ ಎಷ್ಟು ಬಂತು, 13,500 ಬಂತು ಆಯಿತಾ. ಇಷ್ಟೊಂದು ಈಸಿಯಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಆಯಿತಾ. ಇಷ್ಟೇ ನೋಡಿ, ಈ ಒಂದು ಪ್ರಾಬ್ಲಮ್ ಬಹಳ ಈಸಿ ಇದೆ. ಇವಾಗ ನೋಡಿ ಲೆಸ್ ದೆನ್ ಕೊಟ್ಟರೆ ಮೈನಸ್ ಮಾಡ್ಕೋಬೇಕು ಆಯಿತಾ. ಇವಾಗ ಮಷಿನರಿ ರಿಲೈಸ್ಡ್ 5% ಮೋರ್ ದೆನ್ ಆಗಿದೆ. ಮೋರ್ ದೆನ್ ಇದ್ದದ್ದು ಪ್ಲಸ್ ಮಾಡ್ಕೋಬೇಕು ಆಯಿತಾ. ಇಲ್ಲಿ ನೋಡಿ ರಿಲೈಸ್ಡ್ 5% ಮಷಿನರಿ ಆಗಿದೆ. ಮಷಿನರಿ ಅಮೌಂಟ್ ಎಷ್ಟಿದೆ ಇಲ್ಲಿ ಕೊಟ್ಟಿಲ್ಲ, ಇಲ್ಲಿದೆ ನೋಡಿ 15,000. ಬ್ಯಾಲೆನ್ಸ್ ಶೀಟ್ನಲ್ಲೇ ಇರುತ್ತೆ 15,000. ಆ 15,000 ಏನಿದಿಲ್ಲ ಇಲ್ಲಿ ಮಷಿನರಿ ಈಜ್ಕಲ್ ಟು 15,000 ಏನಿದಿಲ್ಲ ಅದರ ಮೇಲೆ ಎಷ್ಟು ಪರ್ಸೆಂಟೇಜ್ ತೆಗಿಬೇಕು, 5%. ಓಕೆ ಮಷಿನರಿ ರಿಲೈಸ್ಡ್ 5% ಅಂದಿದ್ದಾರೆ. ಓಕೆ 5% ತೆಗಿರಿ. 5/100 ಮಾಡಿರಿ ಆಯಿತಾ. 5/100 ಮಾಡಿರಿ ಎಷ್ಟು ಬರುತ್ತೆ, 750 ಬರುತ್ತೆ. ಈ 750 ಏನು ಬರುತ್ತಲ್ಲ 15,000 ಪ್ಲಸ್ 750 ಪ್ಲಸ್ ಯಾಕೆ ಮಾಡ್ಕೊಂಡಿದ್ದೀವಿ ಹೇಳಿ ನೋಡೋಣ. ಪ್ಲಸ್ ಚಿಹ್ನೆ ಯಾಕೆಂದರೆ ಇಲ್ಲಿ 5% ಮೋರ್ ದೆನ್ ಆಗಿದೆ. ಮೋರ್ ದೆನ್ ಇದ್ದದ್ದು
ಪ್ಲಸ್ ಮಾಡ್ಕೋಬೇಕು. ಲೆಸ್ ದೆನ್ ಇದ್ದು ಇಲ್ಲಿ ಮೈನಸ್ ಮಾಡಬೇಕು. ಲೆಸ್ ದೆನ್ ಇದ್ದು ಹೆಂಗೆ ನಾವು ಡೆಬಿಟರ್ಸ್ ಮತ್ತು ಸ್ಟಾಕ್ನಲ್ಲಿ ಲೆಸ್ ಮಾಡಿದೇವಲ್ಲ, ನಿಮಗೆ ಇವಾಗ ಹೇಳಿದ್ದೇನೆ ಆಯಿತಾ. ಹಾಗೆ ಇದು ಮೋರ್ ದೆನ್ ಇದ್ದು ಪ್ಲಸ್ ಮಾಡ್ಕೋಬೇಕು ಅಷ್ಟೇ ಆಯಿತಾ. ಇಲ್ಲಿ ನೋಡಿ 15,000 ಪ್ಲಸ್ 750 ಎಷ್ಟಾಯಿತು? 15,750 ಆಯಿತಾ. ಇವಾಗ ನೋಡಿ ಗುಡ್ ವಿಲ್ ರಿಲೈಸ್ಡ್ ಮಷಿನರಿ ಆಯಿತು. ಇವಾಗ ಮೋರ್ ದೆನ್ ಮೋರ್ ದೆನ್ ದ ಬುಕ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ ಮಷಿನರಿ. ಇದು ರಿಲೈಸ್ಡ್ ಆಯಿತು, 5% ತೆಗೆದಿದೆ ನಾವು ಮಷಿನರಿ ಮೇಲೆ ಆಯಿತಾ. ಇವಾಗ ಆ್ಯಂಡ್ ಗುಡ್ ವಿಲ್ ರಿಲೈಸ್ಡ್ ಫಾರ್ ಅಂತ ಕೊಟ್ಟುಬಿಟ್ಟಿದ್ದಾನೆ. ಅಮೌಂಟ್ ಎಷ್ಟು? 12,000 ಇಲ್ಲಿ ಗುಡ್ ವಿಲ್ ಕೊಟ್ಟಿದ್ದಾನೆ. ಇಲ್ಲೂ ಕೂಡ 30,000 ಕೊಟ್ಟಿದ್ದಾನೆ. ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡ್ರಿ. ಇಲ್ಲಿ ಅಮೌಂಟ್ ಕೊಟ್ಟರೆ ಇದೇ ಅಮೌಂಟ್ ಬರೀರಿ. ಇಲ್ಲಿ ಒಂದು ವೇಳೆ ಗುಡ್ ವಿಲ್ ರಿಲೈಸ್ಡ್ ಅಂತ ಅಷ್ಟೇ ಕೊಟ್ಟರೆ ಈ ಅಮೌಂಟ್ ನೀವು ಬರಿಬೇಕಾಗುತ್ತೆ. ಇಲ್ಲಿ ಬರಿಬೇಕಾಗುತ್ತೆ. ಇವಾಗ ಏನಿದಿಲ್ಲ, ಇಲ್ಲಿ ಅಮೌಂಟ್ ಕೊಟ್ಟುಬಿಟ್ಟಿದ್ದಾನೆ 12,000. ಗುಡ್ ವಿಲ್ ರಿಲೈಸ್ಡ್ 12,000. ನೀವು ಡೈರೆಕ್ಟಾಗಿ ಇಲ್ಲಿ ಏನು ಅದಕ್ಕೆ ಯಾವುದೇ ರೀತಿ 5%, 10%, ಮೋರ್ ದೆನ್, ಲೆಸ್ ದೆನ್ ಅಂತ ಕೊಟ್ಟಿಲ್ಲ. ಇಲ್ಲಿ ನೋಡಿ ಗುಡ್ ವಿಲ್ 12,000 ಆಯಿತಾ. ಇದೆಲ್ಲ ಟೋಟಲ್ ಮಾಡಿರಿ ಆಯಿತಾ. 7,500 ಪ್ಲಸ್, ಅದೇ ರೀತಿ 18,000 ಪ್ಲಸ್, ಅದೇ ರೀತಿ 13,500 ಪ್ಲಸ್, ಅದೇ ರೀತಿ 15,750 ಪ್ಲಸ್ ಮತ್ತು 12,000 ಎಷ್ಟಾಯಿತು ಟೋಟಲ್? 66,750. 66,750 ಬಂತು ಟೋಟಲ್. ಔಟರ್ ಕಾಲಮ್ನಲ್ಲಿ ಬರಿಬೇಕು. ಇವೆಲ್ಲ ಇನ್ನರ್ ಕಾಲಮ್ನಲ್ಲೇ ಬರಿಬೇಕು. ಎಲ್ಲ ಅಮೌಂಟ್ ಟೋಟಲ್ ಮಾಡಿ ರಿಲೈಸ್ಡ್ ಆಗಿದ್ದು ಎಲ್ಲ ಏನಿದಿಲ್ಲ ಇನ್ನರ್ ಕಾಲಮ್ನಲ್ಲೇ ಬರಿಬೇಕು. ಇನ್ನರ್ ಕಾಲಮ್ನಲ್ಲಿ ಬರಿದ ನಂತರ ಎಲ್ಲ ಟೋಟಲ್ ಮಾಡಿ ಔಟರ್ ಕಾಲಮ್ನಲ್ಲಿ ಲಾಸ್ಟ್ನಲ್ಲಿ ಇಟ್ಟುಬಿಡಬೇಕು ಆಯಿತಾ. ಇವಾಗ ನೋಡಿ, ಇವಾಗ ಆಪ್ಷನ್ ಎ ಆಯಿತು. ಯಾವುದು? ಅಸೆಟ್ ರಿಲೈಸ್ಡ್ ಆಯಿತು. ಬಹಳ ಈಸಿ ಇದೆ ರೀ ಈ ಒಂದು ಪ್ರಶ್ನೆ. ಆಪ್ಷನ್ ಎ ಆಯಿತು. ಇಲ್ಲಿ ಆಪ್ಷನ್ ಬಿ ಏನು ಕೇಳಿದ್ದಾರೆ? ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಗೀತಾ ಆ್ಯಟ್ 8,000 ಆಯಿತಾ. 8,000 ಏನಿದೆ ಅಂದರೆ ಯಾರು? ಗೀತಾ ಅವರು ಫರ್ನಿಚರ್ ಏನು? ಒಂದು ಅಸೆಟ್ ಐಟಮ್. ಅದು ಫರ್ನಿಚರ್ ಅನ್ನೋದು ಒಂದು ಅಸೆಟ್ ಐಟಮ್ ಆಗಿರುತ್ತೆ. ಇವೆಲ್ಲ ಅಸೆಟ್ ಐಟಮ್ಗಳಾಗಿರುತ್ತೆ ಆಯಿತಾ. ಫರ್ನಿಚರ್ ಅಸೆಟ್ ಐಟಮ್ ಆಗಿರುತ್ತೆ. ಯಾರು ಟುಕ್ ಮಾಡ್ಕೊಂಡಿದ್ದಾರೆ ಅಂದರೆ ಯಾರು ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ? ಬೈ ಗೀತಾ. ಯಾರು ಅಸೆಟ್ ಟೇಕನ್ ಓವರ್ ಮಾಡ್ಕೊಂಡಿರ್ತಾರಲ್ಲ ಅದು ಫಿಕ್ಸ್ ಯಾವ ಸೈಡ್ ಬರಿಬೇಕು? ಇಲ್ಲಿ ಬೈ ಸೈಡ್ ಬರಿಬೇಕು. ಯಾರು? ಸಚ್ ಆಸ್ ಅಸೆಟ್ ಟೇಕನ್ ಓವರ್ ರಿಕಾರ್ಡ್ಸ್ ಆಸ್ ಆಯಿತಾ, ರಿಕಾರ್ಡೆಡ್ ಇನ್ ದ ಬೈ ಸೈಡ್ ಆಯಿತಾ. ಹೂ ಈಸ್ ಟೇಕನ್ ಅಸೆಟ್ ಅಮೌಂಟ್ ಸಚ್ ಆಸ್ ರಿಕಾರ್ಡ್ ಇನ್ ದ ಬೈ ಸೈಡ್ ಆಯಿತಾ. ಅಂದರೆ ಯಾರು ಅಸೆಟ್ ಐಟಮ್ ಟೇಕನ್ ಓವರ್ ಮಾಡ್ಕೊಂಡಿರ್ತಾರಲ್ಲ, ಇವಾಗ ಇಲ್ಲಿ ಯಾರು ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ? ಗೀತಾ ಅವರು ಫರ್ನಿಚರ್ ಮಾಡ್ಕೊಂಡಿದ್ದಾರೆ. ಫರ್ನಿಚರ್ ಅನ್ನೋದು ಒಂದು ಅಸೆಟ್ ಆಯಿತಾ. ಟೇಕನ್ ಓವರ್, ಅಸೆಟ್ ಟೇಕನ್ ಓವರ್ ಯಾವ ಸೈಡ್ ಬರೀಬೇಕು? ಫಿಕ್ಸ್. ಇದು ಈ ಕಡೆ ಬೈ ಕ್ಯಾಶ್ ಅವ್ರ ಬ್ಯಾಂಕ್ ಅಕೌಂಟ್ ಬರೀರಿ, ಇಲ್ಲಾಂದರೆ ನಡೆಯುತ್ತೆ. ಡೈರೆಕ್ಟಾಗಿ ಬೈ ಗೀತಾ ವಾಸ್ ಫರ್ನಿಚರ್ ಅಕೌಂಟ್ ಬ್ರ್ಯಾಕೆಟ್ನಲ್ಲಿ ಏನು ಬರಬೇಕು? ಅಸೆಟ್ ಟೇಕನ್ ಓವರ್ ಆಯಿತಾ. ಅಸೆಟ್ ಟೇಕನ್ ಓವರ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? ಫರ್ನಿಚರ್ ವಾಸ್ ಟೇಕನ್ ಬೈ ಗೀತಾ ಎಷ್ಟು? 8,000. 8,000 ಔಟರ್ ಕಾಲಮ್ನಲ್ಲಿ ಡೈರೆಕ್ಟಾಗಿ ಬರಿಬೇಕಾಗುತ್ತೆ. ಅದೇ ಇಲ್ಲಿ ಆಪ್ಷನ್ ಸಿ ಏನು ಕೇಳಿದ್ದಾರೆ ನೋಡಿ. ರಶ್ಮಿ ಪೇಡ್ ದ ಡಿಸಲ್ಯೂಷನ್ ಎಕ್ಸ್ಪೆನ್ಸು 800 ಆಯಿತಾ. ಫಾರ್ ವಿಚ್ ಸಿ ಪೇಡ್ ಆಯಿತಾ. ಅಂದರೆ ರಶ್ಮಿ ಅವರು ಪೇಡ್ ದ ಡಿಸಲ್ಯೂಷನ್ ಆಫ್ ಎಕ್ಸ್ಪೆನ್ಸಿವ್ ಏನಿದೆಲ್ಲ 800 ಪೇ ಮಾಡಿರ್ತಾರೆ. ಮತ್ತು ಅವ್ರು ಏನು ಮಾಡ್ತಾರೆ ಅಂದರೆ ಫಾರ್ ವಿಚ್ ಸಿ ಪೇಡ್ ಅಂದರೆ ಮತ್ತೆ ಅವರು ಪೇ ಮಾಡ್ತಾರೆ ಎಷ್ಟು ಅಂದರೆ 1,000 ಪೇ ಮಾಡ್ತಾರೆ ಆಯಿತಾ. ಇಲ್ಲಿ ಈ ರೀತಿ ಅಮೌಂಟ್ ಕೊಟ್ಟು ಅದರ ಮುಂದೆ ಅಮೌಂಟ್ ಕೊಟ್ಟರೆ ಇದೇ ಕನ್ಸಿಡರ್ ಮಾಡಬೇಕು ಆಯಿತಾ. ರಶ್ಮಿ ಪೇಡ್ ಡಿಸಲ್ಯೂಷನ್ ಎಕ್ಸ್ಪೆನ್ಸಿವ್ ಆಫ್ ಅಂತ ಕೊಟ್ಟಿದ್ದಾರೆ. ಫಾರ್ ವಿಚ್ ಅಂತ ಕೊಟ್ಟಿದ್ದಾರೆ. ಫಾರ್ ವಿಚ್ ಯಾವುದಕ್ಕೆ ಪೇಡ್ ಮಾಡಿದ್ದಾರೆ? ಸಿ ಪೇಡ್ ಅಂತ ಆಯಿತಾ. 1,000 ಏನಿದಿಲ್ಲ ಇದೇ ಬರೀಬೇಕು. 1,000 ಫಾರ್ ಕಂಪ್ಲೀಟಿಂಗ್ ಇನ್ ದ ಡಿಸಲ್ಯೂಷನ್ ಪ್ರೊಸೆಸ್. ಅಂದರೆ ಅವರು ರಶ್ಮಿ ಅವರು ಪೇಡ್ ಮಾಡಿದ್ದಾರೆ ಡಿಸಲ್ಯೂಷನ್ ಎಕ್ಸ್ಪೆನ್ಸು ಆಯಿತಾ. 800 ಫಾರ್ ಅಲ್ಲ ಅದು ಆಯಿತಾ. ವಿಚ್ ಸಿ ಪೇಡ್ ಆಯಿತಾ. ಕಂಪ್ಲೀಟಿಂಗ್ ಡಿಸಲ್ಯೂಷನ್ ಪ್ರೊಸೆಸ್ ಎಷ್ಟು? 1,000 ಇದೇ ಏನಿದೆಯಲ್ಲ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಆಯಿತಾ. 1,000 ಎಲ್ಲಿ ಬರೀಬೇಕು? ಇದು ಫಿಕ್ಸ್ ನೋಡಿ ಏನಂತ ಬರೀಬೇಕು? ಓಕೆ, ಡಿಸಲ್ಯೂಷನ್ ಎಕ್ಸ್ಪೆನ್ಸ್ ಫಿಕ್ಸ್ ಯಾವ ಸೈಡ್ ಬರುತ್ತೆ ಅಂದರೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಯಾವ ಸೈಡ್ ಬರುತ್ತೆ? ಟು ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್ ಅಂತ ಬರೀರಿ, ಇಲ್ಲಾಂದರೆ ಟು ರಿಲೈಸೇಷನ್ ಎಕ್ಸ್ಪೆನ್ಸು. ರಶ್ಮಿ ಡಿಸಲ್ಯೂಷನ್ ಯಾರು? ಓಕೆ, ರಶ್ಮಿ ಡಿಸಲ್ಯೂಷನ್ ಮಾಡ್ಕೊಂಡಿದ್ದಾರೆ ಎಕ್ಸ್ಪೆನ್ಸು ಎಷ್ಟು? 1,000 ಇಲ್ಲಿ ಬರೀಬೇಕಾಗುತ್ತೆ. ಟು ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್ ಇಲ್ಲಾಂದರೆ ರಿಲೈಸೇಷನ್ ಎಕ್ಸ್ಪೆನ್ಸ್ ಆಯಿತಾ. ರಶ್ಮಿ ಡಿಸಲ್ಯೂಷನ್ ಎಷ್ಟು? 1,000. ಟು ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ಟೇಕನ್ ಓವರ್. ಟು ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ಟೇಕನ್ ಓವರ್. ಯಾರಾದರೂ ಲಯಬಿಲಿಟೀಸ್ ಐಟಮ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರಾ? ಹೇಗೆ? ಇಲ್ಲಿ ಫರ್ನಿಚರ್ ಮಾಡ್ಕೊಂಡಿದ್ದಾರೆ ನೋಡಿ. ಯಾರು? ಗೀತಾ ಅವರು ಮಾಡ್ಕೊಂಡಿದ್ದಾರೆ ಆಯಿತಾ. ಫರ್ನಿಚರ್ ಮಾಡ್ಕೊಂಡಿದ್ದಾರೆ ಅಸೆಟ್. ಅದೇ ರೀತಿಯಲ್ಲಿ ಯಾರಾದರೂ ಕ್ರೆಡಿಟರ್ಸ್ ಆಗಿರಬಹುದು, ಬಿಲ್ಸ್ ಪೇಬಲ್ ಯಾರಾದರೂ ಟುಕ್ ಮಾಡ್ಕೊಂಡಿದ್ದಾರಾ? ಲಯಬಿಲಿಟೀಸ್ ಐಟಮ್ ಯಾರಾದರೂ ಟುಕ್ ಮಾಡ್ಕೊಂಡಿದ್ದಾರಾ? ಯಾರೂ ಇಲ್ಲ, ಇಲ್ಲಿ ಕೊಟ್ಟಿಲ್ಲ ಅವರು. ಸೊ ಅದಕ್ಕೆ ನಾವು ಇಲ್ಲಿ ಏನು ಬರಬೇಕಾಗುತ್ತೆ? ಟು ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್ ಬ್ರ್ಯಾಕೆಟ್ನಲ್ಲಿ ಲಯಬಿಲಿಟೀಸ್ ಟೇಕನ್ ಓವರ್ ಆಯಿತಾ. TO ಅಂದರೆ ಟೇಕನ್ ಓವರ್ ಶಾರ್ಟ್ಕಟ್ ಆಯಿತಾ. ಇಲ್ಲಿ ಈ ರೀತಿ ಮೈನಸ್ ಇರಬೇಕು. ಇಲ್ಲಿ ಒನ್ಲಿ ಟುಕ್ ಯಾರು ಮಾಡ್ಕೊಂಡಿದ್ದಾರೆ? ಬೈ ಗೀತಾ ವಾಸ್ ಫರ್ನಿಚರ್. ಫರ್ನಿಚರ್ ಅಂದರೆ ಇಲ್ಲಿ ಕೊಟ್ಟು ಬಿಟ್ಟಿದ್ದಾರೆ. ಫರ್ನಿಚರ್ ವಾಸ್ ಟೇಕನ್ ಓವರ್
ಆಯ್ತಾ. ಫರ್ನಿಚರ್ ಅನ್ನೋದು ಒಂದು ಅಸೆಟ್, ಇಲ್ಲಿ ಬರೀಬೇಕಾಗುತ್ತೆ ಏನಂತ, ಬೈ ಗೀತಾಸ್ ವಾಸ್ ಫರ್ನಿಚರ್ ಅಕೌಂಟ್ ಅಸೆಟ್ ಟೇಕನ್ ಓವರ್, ಯಾರು ಮಾಡ್ಕೊಂಡಿದ್ದಾರೆ, ಗೀತಾ. ಬೈ ಸೈಡ್ ಅಸೆಟ್ ಯಾರು ಟೇಕನ್ ಓವರ್ ಮಾಡ್ಕೊಂಡಿರ್ತಾರಲ್ಲ, ಬೈ ಸೈಡ್ ಬರಬೇಕು. ಯಾರು ಲಯಬಿಲಿಟೀಸ್ ಟೇಕನ್ ಓವರ್ ಮಾಡ್ಕೊಂಡಿರ್ತಾರಲ್ಲ ಅದು ಟೂ ಸೈಡ್ ಬರಬೇಕು. ಇಲ್ಲಿ ಯಾರು ಕೂಡ ಇವಾಗ ಮಾಡ್ಕೊಂಡಿಲ್ಲ, ಅದಕ್ಕೆ ನಾವು ಇಲ್ಲಿ ಮೈನಸ್ ಇಟ್ಟಿದ್ವಿ, ಅಂದ್ರೆ ಡ್ಯಾಶ್ ಇಟ್ಟಿದ್ವಿ. ಇವಾಗ ನೋಡಿ ಇಲ್ಲಿ ಏನಂದಿದ್ದಾರೆ ಗಮನಿಟ್ಟು ಕೇಳಿ. ಆಪ್ಷನ್ ಡಿ ಏನು ಕೇಳಿದ್ದಾರೆ, ಆಲ್ ದ ಲಯಬಿಲಿಟೀಸ್ ವೇರ್ ಡಿಸ್ಚಾರ್ಜ್ಡ್ ಇನ್ ಫುಲ್. ಅಂದರೆ ಇಲ್ಲಿ ಲಯಬಿಲಿಟೀಸ್ ಏನಿದಿಲ್ಲ ಆಲ್ ಡಿಸ್ಚಾರ್ಜ್ಡ್ ಆಗಿದೆ, ಇನ್ ಫುಲ್ಲಿ ಆಗಿದೆ ಆಯ್ತಾ. ಅಂದರೆ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ ಏನಿದಿಲ್ಲ ಡಿಸ್ಚಾರ್ಜ್ಡ್ ಆಗಿದೆ ಇನ್ ಫುಲ್. ಅದು ಕೊಟ್ಟಿದ್ದಾರೆ ನೋಡಿ ಲಯಬಿಲಿಟೀಸ್ ಐಟಮ್ಗಳು ಎಲ್ಲ. ಓಕೆ, ಕ್ರೆಡಿಟರ್ಸ್ ಆಗಿರ್ಬೋದು, ಬಿಲ್ಸ್ ಪೇಬಲ್ ಆಗಿರ್ಬೋದು, ಇವೆರಡೂ ಏನಿದಿಲ್ಲ ಬಿಲ್ಸ್ ಪೇಬಲ್ ಮತ್ತು ಕ್ರೆಡಿಟರ್ಸ್ ಇದು ಲಯಬಿಲಿಟೀಸ್ ಐಟಮ್ಗಳಾಗಿರುತ್ತೆ. ಓಕೆ, ರಶ್ಮಿ ಲೋನ್ ಇದು ರಿಸರ್ವ್ ಫಂಡ್ ಇದು ಬರಲ್ಲ ಆಯ್ತಾ. ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಇಲ್ಲಿ ಏನು ಕೇಳಿದರೆ, ಆಲ್ ಲಯಬಿಲಿಟೀಸ್ ವೇರ್ ಡಿಸ್ಚಾರ್ಜ್ ಇನ್ ಫುಲ್ ಅಂದಿದ್ದಾರೆ. ಇಲ್ಲಿ ಬರೀಬೇಕಾಗುತ್ತೆ ಏನಂತ, ಟು ಕ್ಯಾಶ್ ಯುವರ್ ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ಪೇಡ್ ಅಂತ. ಇದು ಫಿಕ್ಸ್ ಈ ಕಡೆ ಬರುತ್ತೆ ಟೂ ಸೈಡ್ನಲ್ಲಿ ಆಯ್ತಾ. ಕ್ರೆಡಿಟರ್ಸ್ 10,000 ನೋಡಿ, ಕ್ರೆಡಿಟರ್ಸ್ 10,000, ಕ್ರೆಡಿಟರ್ 10,000, ಬಿಲ್ಸ್ ಪೇಬಲ್ 10,000. ಓಕೆ, ಕ್ರೆಡಿಟರ್ 10,000, ಬಿಲ್ಸ್ ಪೇಬಲ್ ಇನ್ನರ್ ಕಾಲಮ್ನಲ್ಲಿ ಬರೀಬೇಕಾಗುತ್ತೆ. ಟೋಟಲ್ ಮಾಡಿ 20,000 ಇಲ್ಲಿ ಬರೀಬೇಕಾಗುತ್ತೆ. ಇವಾಗ ನೋಡಿ ಎಲ್ಲವೂ ಆದ ನಂತರ ಆಪ್ಷನ್ಗಳು ಎಲ್ಲವೂ ಆಯ್ತಲ್ಲ, ಇವಾಗ ಆಪ್ಷನ್ ಎಲ್ಲವೂ ಆದ ನಂತರ ಓಕೆ ಈ ರೀತಿ ಎಲ್ಲವೂ ಬರಿದ ನಂತರ ಏನಿದೆಯಲ್ಲ, ಈ ರೀತಿ ಎಲ್ಲವೂ ಬರಿದ ನಂತರ ಯಾವ ಸೈಡ್ ಅಮೌಂಟ್ ಹೆಚ್ಚಿಗೆ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 10,000 ಪ್ಲಸ್ 10,000 ಆಯ್ತಾ. ಇಲ್ಲಿ ನೋಡಿ ಇದು ಅಮೌಂಟ್ ಎಲ್ಲ ಟೋಟಲ್ ಮಾಡಬೇಕು, ಎಲ್ಲ ಟೋಟಲ್ ಮಾಡಬೇಕು. ಇವಾಗ ಇದೆಲ್ಲ ಟೋಟಲ್ ಮಾಡಬೇಕಾಗುತ್ತೆ. ಯಾವುದು ಇದೆಲ್ಲ ಟೋಟಲ್ ಮಾಡ್ರಿ. 10,000 ಅದೇ ರೀತಿ 10,000 20,000. ಇಲ್ಲಿ ನೋಡಿ 10,000 ಅದೇ ರೀತಿ ಇಲ್ಲಿ ಎಷ್ಟಿದೆ 66,750 ಅಸೆಟ್ ರಿಲೈಸ್ಡ್ ಏನಿದಿಲ್ಲ ಔಟರ್ ಕಾಲಮ್ನಲ್ಲಿ ಟೋಟಲ್ ಮಾಡಿ ನಾವು ಇಲ್ಲಿ ಬರೆದಿದ್ದೇವೆ. 66,750 ಇಲ್ಲಿ ಬರೀಬೇಕಾಗಿರುತ್ತೆ. ಇಲ್ಲಿ ನೋಡಿ ಇದೆಲ್ಲ ಟೋಟಲ್ ಮಾಡಿರಿ. 8,000 ಪ್ಲಸ್ ಆಯಿತಾ, 8,000 ಪ್ಲಸ್ ಎಷ್ಟು ಬಂತು, 94,750 ಬಂತು. ಇಲ್ಲಿ ಬರಿತೀನಿ ಒಂದು ಸೈಡ್ ಆಯಿತಾ. ನೋಡಿ ಎಷ್ಟು ಬಂತು, 94,750 ಬಂತು. ಇಲ್ಲಿ ಒಂದು ಸೈಡ್ ಬರ್ಕೋತೀನಿ. ಯಾವ ಸೈಡ್ ಇದು, ಬಾಯ್ ಸೈಡ್ ಇಷ್ಟು ಅಮೌಂಟ್ ಬಂತು ಟೋಟಲ್ ಮಾಡಿದ ತಕ್ಷಣ. 10,000 ಪ್ಲಸ್ ಆಯಿತಾ. ರಿಲೈಸ್ಡ್ ಟೋಟಲ್ ಮಾಡಿದ್ದೀವಿ, ಔಟರ್ ಕಾಲಮ್ನಲ್ಲಿ ಇಟ್ಟಿದ್ದೀವಿ. ಎಷ್ಟು, 66,750 ಆಯಿತಾ. 20,000 ಪ್ಲಸ್ 66,750 ಪ್ಲಸ್ 8,000 ಮಾಡಿದ ತಕ್ಷಣ ಎಷ್ಟು ಬಂತು, 94,750 ಬಂತು. ಇವಾಗ ಇದು ಪ್ಲಸ್ ಮಾಡಿರಿ ಆಯಿತಾ. 30,000 45,000 45,000 60,000 ಆಯಿತಾ. ಇದೊಂದು 70,000 1 ಲಕ್ಷ ಆಯಿತು. 1,20,000 ಆಯಿತಾ. 1,20,000 ಪ್ಲಸ್ 1,000 1,21,000 ಆಯಿತು ಆಯಿತಾ. 1,21,000 ಒಳಗೆ ಆಯಿತಾ. 1,21,000 ಒಳಗೆ ಎಷ್ಟು ಮೈನಸ್ ಮಾಡಬೇಕು, ಯಾವ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂತು, ಇಲ್ಲಿ ಈ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂತು. ಎಷ್ಟು ಬಂತು ಇಲ್ಲಿ, 1,21,000 ಬಂತು ಇಲ್ಲಿ ಆಯಿತಾ. ಈ ಕಡೆ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂತು, ಯಾವ ಸೈಡ್, ಟೂ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂತು. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ 1,21,000 ಬಂತಿದು. ಇಲ್ಲಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ಎಷ್ಟು ಬಂತು, 94,750 ಬಂತು. ಯಾವ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂತು, ಇವಾಗ ಟೂ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂತು. ಸೊ ಟೂ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂತಲ್ಲ, 1,21,000 1,21,000 ಏನು ಬಂತಲ್ಲ, ಇಲ್ಲಿ ಏನಿದೆಯಲ್ಲ ಎಲ್ಲ ಟೋಟಲ್ ಮಾಡಿ ಇಲ್ಲಿ ಬರಿಬೇಕಾಗುತ್ತೆ. ಏನಂತ, 1,21,000 ಇಲ್ಲಿ ಬರಿಬೇಕು. ಆಮೇಲೆ ಇದು ಬಂದಿರುವಂತಹ 1,21,000 ಇಲ್ಲಿ ಇಡಬೇಕು ಆಯಿತಾ. ಇಲ್ಲಿ ಇಟ್ಟು ಏನಿದೆಯಲ್ಲ ನಾವು 1,21,000 ಈ ಅಮೌಂಟ್ ಬಂದಿದ್ದು ಈ ಕಾರ್ಡ್ ಇಟ್ಟು ಎಷ್ಟು ಲೆಸ್ ಮಾಡಬೇಕು, ಈ 1,21,000 ಈ ಸೈಡ್ ಇಟ್ಟು ಬಾಯ್ ಸೈಡ್ ಇಟ್ಟು ಇವಾಗ ಅದರೊಳಗೆ ಯಾವುದು ಲೆಸ್ ಮಾಡಬೇಕು ಅಮೌಂಟು, ಈ ಕಡೆ ಆಲ್ರೆಡಿ ನಾವು ಟೋಟಲ್ ಮಾಡಿದ್ದೇವೆ. ಎಷ್ಟು ಬಂತು, ಇಲ್ಲಿದೆ ನೋಡಿ ಟೋಟಲ್ ಮಾಡಿದ್ದು, ಇಲ್ಲಿ ಬರೆದಿದ್ದೇನೆ. ಎಷ್ಟು, 94,750 ಆಯಿತಾ. ಇದರೊಳಗೆ ಏನಿದೆಯಲ್ಲ ಎಷ್ಟು, 1,21,000 ಒಳಗೆ ಇಲ್ಲಿಟ್ಟು ಅದರೊಳಗೆ 94,000 ಆಯಿತಾ. 1,21,000 ಒಳಗೆ 8,000 ಮೈನಸ್ ಮಾಡಿರಿ ಆಯಿತಾ. 8,000 ಅದೇ ರೀತಿ 66,750 ಮೈನಸ್ ಅದೇ ರೀತಿ ಇಲ್ಲೊಂದು 10,000 ಅಂತ ಇದೆ ನೋಡಿ, ಇದು 20,000 ಮೈನಸ್ ಮಾಡಿರಿ. ಇಲ್ಲಿ 20,000 ಎಷ್ಟು ಬಂತು ಆನ್ಸರ್, 26,250 ಇದು ಆನ್ಸರ್ ಬಂತು. 26,250 ಏನು ಬಂತಲ್ಲ, ಇಲ್ಲಿ ಏನಿದೆಯಲ್ಲ ನಾವು ಪಾರ್ಟ್ನರ್ ಅವರಿಗೆ ಹಂಚಬೇಕಾಗುತ್ತೆ. ಇಲ್ಲಿ ಪಾರ್ಟ್ನರ್ ಅವರಿಗೆ ನಾವು ಹಂಚಬೇಕಾಗುತ್ತೆ. ಇಲ್ಲಿ ನೋಡಿ ಯಾವ ಒಂದು ರೇಷಿಯೋ ಮುಖಾಂತರ 3:2 ಈ ಒಂದು ರೇಷಿಯೋ ಮುಖಾಂತರ ನಾವು ಪಾರ್ಟ್ನರ್ಸ್ ಅವರಿಗೆ ಹಂಚಬೇಕು. ಇಲ್ಲಿ ರೇಷಿಯೋ ಕೊಟ್ಟಿರ್ತಾರೆ ಮೇಲ್ಗಡೆ ಆಯಿತಾ. ಇಲ್ಲಿ ನೋಡಿ ಪ್ರಾಫಿಟ್ ಆ್ಯಂಡ್ ಲಾಸಸ್ ಏನು ಬರುತ್ತಲ್ಲ, ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ಪ್ರಾಫಿಟ್ ಆ್ಯಂಡ್ ಲಾಸ್ ಬರುತ್ತೆ ನೋಡಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 3:2 ಆಯಿತಾ. 3:2 3 ಮತ್ತು 2 ಎಷ್ಟು,
5 ಆಯಿತಾ. 3/5 ಅದೇ ರೀತಿ 2/5 ಮಾಡಿ ನಾವು ತೆಗೆದುಕೊಳ್ಳಬೇಕಾಗುತ್ತೆ. ಇದು 5 ಹೇಗೆ ಬಂತು? ಓಕೆ, 3 ಟು ಎಷ್ಟು ಟೋಟಲ್ ಇಲ್ಲಿ ಬರೀಬೇಕಾಗುತ್ತೆ. ಇವಾಗ ಇಲ್ಲಿ ನೋಡಿ, ಇವಾಗ ನಮಗೆ ಈ ಕಡೆ ಬಂದಿದ್ದು ನಾವು ಏನಿದಿಲ್ಲ 1,21,000 ಇಲ್ಲಿ ಇಟ್ಟು ಇಲ್ಲಿ ಏನು ಮೈನಸ್ ಮಾಡಿತೀವಲ್ಲ ನಾವು, ಎಷ್ಟು ಬಂತಿದ್ದು 26,250 ಬಂತಲ್ಲ, ಅವಾಗ ಇಲ್ಲಿ ಬರೀಬೇಕಾಗುತ್ತೆ ಆಯಿತಾ. ಇಲ್ಲಿ ಬರೀದು ಅವಾಗ ಇಲ್ಲಿ ಏನು ಬರೀಬೇಕು? ಬೈ ರಿಯಲೈಸೇಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಇಲ್ಲಿ ಬ್ರಾಕೆಟ್ನಲ್ಲಿ ಲಾಸ್ ಅಂತ ಬರೀಬೇಕು. ಯಾಕೆ ಲಾಸ್ ಅಂತ ಬರೀಬೇಕು ಹೇಳಿ ನೋಡೋಣ. ಯಾಕೆಂದರೆ ಟೂ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂದಿದೆ. ಎಷ್ಟು ಬಂದಿದೆ? 1,21,000 ಟೂ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂದಿದೆ. ಸೊ ಅದಕ್ಕೆ ಏನಿದಿಲ್ಲ ಇದು ಲಾಸ್ ಬಂದಿದೆ. ಅದೇ ಸಪೋಸ್ ಒಂದು ವೇಳೆ ಬಾಯ್ ಸೈಡ್ ಅಮೌಂಟ್ನಲ್ಲಿ ನೋಡಿ ಹೆಚ್ಚಿಗೆ ಬತ್ತಂದರೆ ಈ ಅಮೌಂಟ್ ಏನಿದಿಲ್ಲ ಇಲ್ಲಿಟ್ಟು ನಾವು ಲೆಸ್ ಮಾಡಿದ ನಂತರ ಇದು ಈ ಕಡೆ ಇದು ಲೆಸ್ ಮಾಡಿದ ನಂತರ ಟು ಎಲ್ಲ ಲೆಸ್ ಮಾಡಿದ ನಂತರ ಟು ರಿಯಲೈಸೇಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀದು ಇಲ್ಲಿ ಪ್ರಾಫಿಟ್ ಅಂತ ಬರೀತಿದ್ದೀವಿ. ಇವಾಗ ಇಲ್ಲಿ ನಮಗೆ ಲಾಸ್ ಆಗಿದೆ. ಸೊ ಅದಕ್ಕೆ ಏನಿದಿಲ್ಲ ಅಮೌಂಟ್ ಈ ಕಡೆ ಸೈಡ್ ಹೆಚ್ಚಿಗೆ ಬಂದಿದೆ. ಈ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂದಿರುವಂಥ ಅಮೌಂಟ್ ಏನಿದಿಲ್ಲ ಈ ಕಡೆ ಇಟ್ಟು ನಾವು ಬಾಯ್ ಸೈಡ್ನಲ್ಲಿರುವಂಥ ಎಲ್ಲ ಅಮೌಂಟ್ ಲೆಸ್ ಮಾಡಿದ್ದೇವೆ. ಬೈ ರಿಯಲೈಸೇಷನ್ ಅಕೌಂಟ್ ಪಾರ್ಟ್ನರ್ಸ್ ಆಯಿತಾ ಕ್ಯಾಪಿಟಲ್ ಲಾಸ್ ಅಂತ ಬ್ರಾಕೆಟ್ನಲ್ಲಿ ಬರೀಬೇಕು ಆಯಿತಾ. ಅವಾಗ ಇದೆಲ್ಲ ಲೆಸ್ ಮಾಡಿದ ತಕ್ಷಣ ಏನು 26,250 ಏನು ಬಂದಿತ್ತಿಲ್ಲ, ಇದು ರೇಷಿಯೋ ಮುಖಾಂತರ ಹಂಚಬೇಕು. ಯಾರ್ಯಾರಿಗೆ? ರಶ್ಮಿ ಮತ್ತು ಗೀತಾ ಅವರು ಪಾರ್ಟ್ನರ್ಸ್ ಅದಾರೆ. ಯಾರ್ಯಾರು ಪಾರ್ಟ್ನರ್ಸ್ ಅದಾರೆ ನಿಮ್ಗೆಲ್ಲರೂ ಗೊತ್ತಿದೆಯಲ್ಲ, ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಗೊತ್ತೇ. ರಶ್ಮಿ ಮತ್ತು ಗೀತಾ ಅವರು ಪಾರ್ಟ್ನರ್ಸ್ ಅದಾರೆ. ಹೀಗಾಗಿ ಏನಿದೆಯಲ್ಲ ಇಲ್ಲಿ ರಶ್ಮಿ ಈಜ್ಕೊಲ್ ಟು 26,250 ಇಂಟು 3/5 ಆಯಿತಾ. ಇದು 3 ಯಾರ್ದು? ಇದು 3 ರಶ್ಮಿದು, ಇದು 2 ಯಾರ್ದು? ಗೀತಾ. 3/5 ಇದು ರಶ್ಮಿ ಅವ್ರದ್ದು, ಇದು 2/5 ಏನಿದೆಯಲ್ಲ ಇದು ಗೀತಾ ಅವ್ರದ್ದು. ಇಲ್ಲಿ ನೋಡಿ ರಶ್ಮಿ 26,250 ಇಂಟು 3/5 ಈಜ್ಕೊಲ್ ಟು ಎಷ್ಟು? 15,750 ಬಂತು. ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ 15,750 ಇದು ರಶ್ಮಿ ಅವ್ರದ್ದು ಬಂತು. 26,250 ಇಂಟು 3/5 ಮಾಡಿ ಎಷ್ಟು ಬಂತು? 15,750 ಬಂತು. ಇಲ್ಲಿ ನೋಡಿ ಇಲ್ಲಿ ಬರೆದುಕೊಂಡಿದ್ದೇನೆ, ಇನ್ನರ್ ಕಾಲಮ್ನಲ್ಲೇ ಬರೀಬೇಕು. ಆಮೇಲೆ ಗೀತಾ ಈಜ್ಕೊಲ್ ಟು 26,250 ಏನಿದಿಲ್ಲ ಇಲ್ಲಿ ಬರೀಬೇಕಾಗುತ್ತೆ. ಇಂಟು ಇವ್ರದ್ದೇನು ರೇಷಿಯೋ 2/5 ಆಯಿತಾ. ಈಜ್ಕೊಲ್ ಟು ಇಲ್ಲಿ ನೋಡಿ 26,250 ಇಂಟು 2/5 ಮಾಡಿ ಎಷ್ಟು ಬಂತು? 10,500. ಇಲ್ಲಿ ನೋಡಿ 10,500. ಇದು ಏನಿದಿಲ್ಲ ನಮ್ಮದು 1ನೇ ರಿಯಲೈಸೇಷನ್ ಅಕೌಂಟ್ ಕಂಪ್ಲೀಟ್ ಆಯಿತು. 1ನೇದು ನಮ್ಮ ಅಕೌಂಟ್ ಕಂಪ್ಲೀಟ್ ಆಯಿತು. 1ನೇದು ರಿಯಲೈಸೇಷನ್ ಅಕೌಂಟ್ ಕಂಪ್ಲೀಟ್ ಆಯಿತು. ಇವಾಗ 2ನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಹಳ ಈಸಿ ಇದೆ ಆಯಿತಾ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇವಾಗ ನಾವು ಕಂಡುಹಿಡಿಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೋಡಿ ಇಲ್ಲಿ ಹೆಡ್ಲೈನ್ ಹಾಕಬೇಕು. ಏನಂತ ಹೆಡ್ಲೈನ್ ಹಾಕಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಯಿತಾ. ಪರ್ಟಿಕ್ಯುಲರ್ ಯಾರ್ಯಾರು ಪಾರ್ಟ್ನರ್ ಅದಾರೆ? 3 ಜನ ಪಾರ್ಟ್ನರ್ ಕೊಟ್ಟರೆ 3 ಜನ ಪಾರ್ಟ್ನರ್ ಹೆಸರು ಇಲ್ಲಿ ಬರೀಬೇಕಾಗುತ್ತೆ. ಇವಾಗ ಇಲ್ಲಿ 2 ಜನ ಪಾರ್ಟ್ನರ್ ಹೆಸರು ಕೊಟ್ಟಿದ್ದಾರೆ. ಯಾರ್ಯಾರು? ರಶ್ಮಿ ಮತ್ತು ಗೀತಾ ಕೊಟ್ಟಿದ್ದಾರೆ. ಸಪೋಸ್ ಇನ್ನೊಂದು ಪಾರ್ಟ್ನರ್ ಹೆಸರು ಕೊಟ್ಟರೆ ಇಲ್ಲಿ ಎಲ್ಲರೂ ಪಾರ್ಟ್ನರ್ ಹೆಸರು ಮೆನ್ಷನ್ ಕಾಲಮ್ ಮೆನ್ಷನ್ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರ್ ರೇಷ್ಮಿ ಆಯಿತಾ ಗೀತಾ, ಪರ್ಟಿಕ್ಯುಲರ್ ರಶ್ಮಿ ಗೀತಾ ಅಂತ ಇಲ್ಲಿ ಬರೀಬೇಕಾಗುತ್ತೆ ಡೆಬಿಟ್ ಸೈಡ್ನಲ್ಲಿ ಮತ್ತು ಕ್ರೆಡಿಟ್ ಸೈಡ್ನಲ್ಲಿ ಆಯಿತಾ. ಪರ್ಟಿಕ್ಯುಲರ್ ರಶ್ಮಿ ಗೀತಾ, ಪರ್ಟಿಕ್ಯುಲರ್ಸ್ ರಶ್ಮಿ ಗೀತಾ ಅಂತ. ಇವಾಗ ನೋಡಿ ಇಲ್ಲಿ ಏನೇನು ಫಿಕ್ಸ್ ಬರುತ್ತೆ ನೆನಪಲ್ಲಿ ಇಟ್ಕೊಳ್ಳಿ. ಬಹಳ ಸಿಂಪಲ್ ಇದೆ, ಏನು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ, ಬಹಳ ಈಸಿ ಇದೆ. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಾವು ಬರೆಯುವಾಗ ಫಿಕ್ಸ್ ಇದು ಏನು ಬೈ ಬ್ಯಾಲೆನ್ಸ್ ಬ್ರೌಡನ್ ಏನಿದೆಯಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಲಯಬಿಲಿಟೀಸ್ ಸೈಡ್ನಲ್ಲಿ ಇಲ್ಲಿ ಕ್ಯಾಪಿಟಲ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ರಶ್ಮಿದು ಎಷ್ಟು ಕೊಟ್ಟಿದ್ದಾರೆ? 30,000. ಗೀತಾರ್ದು ಎಷ್ಟು ಕೊಟ್ಟಿದ್ದಾರೆ? 40,000 ಕೊಟ್ಟಿದ್ದಾರೆ. ಇಲ್ಲಿ ಬರೀಬೇಕಾಗುತ್ತೆ ಏನಂತ? ಬೈ ಬ್ಯಾಲೆನ್ಸ್ ಬ್ರೌಟ್ ಡೌನ್ ರಶ್ಮಿ ಕಾಲಮ್ನಲ್ಲಿ 30,000, ಗೀತಾ ಕಾಲಮ್ನಲ್ಲಿ 40,000 ಆಯಿತಾ. ಇದು ಫಿಕ್ಸ್, ಇದು ಬೈ ಸೈಡ್ನಲ್ಲಿ ಬರೀಬೇಕು ಬ್ಯಾಲೆನ್ಸ್ ಬ್ರೌಟ್ ಡೌನ್. ಆವಾಗ ಇಲ್ಲಿ ನೋಡಿ ಯಾವುದು ನಮಗೆ ಬೈ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಯಾರಾದರೂ ಟೇಕನ್ ಓವರ್ ಮಾಡ್ಕೊಂಡಿದ್ದಾರಾ? ಯಾರು ಕೂಡ ಇಲ್ಲಿ ಟೇಕನ್ ಓವರ್ ಮಾಡ್ಕೊಂಡಿಲ್ಲ. ಒನ್ಲಿ ಯಾರು ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ? ಫರ್ನಿಚರ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಯಾರು? ಗೀತಾ ಮಾಡ್ಕೊಂಡಿದ್ದಾರೆ. ಫರ್ನಿಚರ್ ಅನ್ನೋದು ಒಂದು ಅಸೆಟ್ ಟೇಕನ್ ಓವರ್, ಅದು ಯಾವ ಸೈಡ್ ಬರೀಬೇಕು? ಇದು ಇಲ್ಲಿ ಟು ರಿಯಲೈಸೇಷನ್ ಅಕೌಂಟ್ ಅಸೆಟ್ ಟೇಕನ್ ಓವರ್ ಏನಿದಿಲ್ಲ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಇದು 2 ಸೈಡ್ ಬರೀಬೇಕು ಆಯಿತಾ. ರಿಯಲೈಸೇಷನ್ ಅಕೌಂಟ್ನಲ್ಲಿ ಬೈ ಸೈಡ್ ಬರೀಬೇಕು ಆಯಿತಾ. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಇದು 2 ಸೈಡ್ ಬರೀಬೇಕು. ಟು ರಿಯಲೈಸೇಷನ್ ಅಕೌಂಟ್ ಅಸೆಟ್ ಟೇಕನ್ ಓವರ್ ಅಂತ ಇಲ್ಲಿ ಬರೀಬೇಕು. ಯಾರು ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ? ಫರ್ನಿಚರ್ ಗೀತಾ. ಸೊ ಅದಕ್ಕೆ ರಶ್ಮಿ ಕಾಲಮ್ ಡ್ಯಾಶ್ ಇಟ್ಟು ಅವರ ಕಾಲಮ್ನಲ್ಲಿ ಎಷ್ಟು 8,000 ಏನಿದೆಯಲ್ಲ 8,000 ಇಲ್ಲಿ ಬರೀಬೇಕಾಗುತ್ತೆ ರಶ್ಮಿ ಕಾಲಮ್ನಲ್ಲಿ ಆಯಿತಾ. ಇವಾಗ ಬೈ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಟೇಕನ್ ಓವರ್ ಯಾರೂ ಕೂಡ ಮಾಡ್ಕೊಂಡಿಲ್ಲ ಇಲ್ಲಿ. ಸೊ ಅದಕ್ಕೆ ಏನಿದಿಲ್ಲ ಇಲ್ಲಿ ಡ್ಯಾಶ್ ಇಟ್ಟಿದ್ವಿ. ರಶ್ಮಿ ಕಾಲಮ್ ಮತ್ತು ಗೀತಾ ಕಾಲಮ್ ಯಾರೂ ಕೂಡ ಟೇಕನ್ ಓವರ್ ಮಾಡ್ಕೊಂಡಿಲ್ಲ. ಇವಾಗ ನೋಡಿ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ? ರಶ್ಮಿ ಲೋನ್ ಕೆಳಗಡೆ ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ. ಈ ರಿಸರ್ವ್ ಫಂಡ್ ಆಗಿರ್ಬೋದು, ಇಲ್ಲಾಂದರೆ PL ಅಕೌಂಟ್ ಅಂತ ಕೊಟ್ಟಿರ್ತಾರೆ ಒಂದೊಂದು ಬಾರಿ. ಎರಡೂ ಕೂಡ ಕೊಟ್ಟರೆ ಏನಿದಿಲ್ಲ ಈ ಕಡೆ ಸೈಡ್ ಕೊಟ್ಟರೆ ಲಯಬಿಲಿಟೀಸ್ ಸೈಡ್ ಕೊಟ್ಟರೆ ಈ PLN ಅಕೌಂಟ್ ಆಗಿರ್ಬೋದು, ರಿಸರ್ವ್ ಫಂಡ್ ಆಗಿರ್ಬೋದು, ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬೈ ಸೈಡ್ ಫಿಕ್ಸ್ ಬರೀಬೇಕು.
ಸಪೋಸ್ ಅದೇ ಒಂದು ವೇಳೆ ರಿಸರ್ವ್ ಫಂಡ್ ಮತ್ತು PLN ಅಕೌಂಟ್ ಅಸೆಟ್ನಲ್ಲಿ ಕೊಟ್ಟರೆ ಯಾವ ಸೈಡ್ ಬರೀಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ 2 ಸೈಡ್ ಬರೀಬೇಕು. ಆಯಿತಾ? ಅರ್ಥ ಆಗಿದೆಯಾ? ಈ ರೀತಿ ನೋಡಿ, ಇವಾಗ ಇಲ್ಲಿ ರಿಸರ್ವ್ ಫಂಡ್ ಯಾವ ಸೈಡ್ ಕೊಟ್ಟಿದ್ದಾರೆ? ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಏನಿದಿಲ್ಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬೈ ಸೈಡ್ ಬರೆದಿದ್ದೇನೆ. ಓಕೆ, ಬೈ ರಿಸರ್ವ್ ಫಂಡ್ ಎಷ್ಟಿದೆ? 10,000 ಅಮೌಂಟ್ ಇದೆ. ಈ 10,000 ಏನಿದಿಲ್ಲ 3/5 ಅಂದರೆ ರೇಷಿಯೋ ಮುಖಾಂತರ ಹಂಚಬೇಕು ಅವರಿಗೆ. ಆಯಿತಾ? ರೇಷಿಯೋ ಮುಖಾಂತರ ಎಷ್ಟು? ಇಲ್ಲಿ ನೋಡಿ 3:2. ಓಕೆ, 3/5 2/5 ಎಷ್ಟು? ಇವರಿಗೆ 6,000, ಇವರಿಗೆ 4,000. ಆಯಿತಾ? 10,000 ಇಂಟು 3/5 ಮಾಡಿರಿ. ಅದೇ ರೀತಿ 10,000 ಇಂಟು 2/5 ಮಾಡಿರಿ. ಇದು 6,000 4,000 ಅಂತ ಇಲ್ಲಿ ಅವರಿಗೆ ಹಂಚಬೇಕಾಗುತ್ತೆ. ಆಯಿತಾ? ಅದೇ ಸಪೋಸ್ ಒಂದು ವೇಳೆ ರಿಸರ್ವ್ ಫಂಡ್ ಈ ಕಡೆ ಕೊಟ್ಟರೆ ಅಸೆಟ್ ಸೈಡ್ನಲ್ಲಿ ನಾನು ಇಲ್ಲಿ ಬರೀತಿದ್ದೆ. ಇವಾಗ ನನಗೆ ಎಲ್ಲಿ ಕೊಟ್ಟಿದ್ದಾರೆ? ಅವರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇಲ್ಲೇ ಬರೀಬೇಕು. ಯಾವ ಸೈಡ್ನಲ್ಲಿ ಕೊಟ್ಟಿರ್ತಾರಲ್ಲ, ಲಯಬಿಲಿಟೀಸ್ನಲ್ಲಿ ಕೊಟ್ಟರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬೈ ಸೈಡ್ ಬರೀಬೇಕು. ಅಸೆಟ್ನಲ್ಲಿ ಕೊಟ್ಟಿದ್ರೆ 2 ಸೈಡ್ನಲ್ಲಿ ಬರೀಬೇಕು. ಅದು PLN ಅಕೌಂಟ್ ಆಗಿರ್ಬೋದು, ಇಲ್ಲಾಂದರೆ ರಿಸರ್ವ್ ಫಂಡ್ ಆಗಿರ್ಬೋದು. ನೆನಪಲ್ಲಿ ಇಟ್ಕೊಳ್ಳಿ. ಹಾಂ, ಇವಾಗ ನೋಡಿ, ರಿಲೈಸೇಷನ್ ಅಕೌಂಟ್ ಪ್ರಾಫಿಟ್ ಆಗಿದೆ ಅಥವಾ ಲಾಸ್ ಆಗಿದೆ? ನಮಗೆ ಏನಾಗಿದೆ? ನಮಗೆ ಇಲ್ಲಿ ಪ್ರಾಫಿಟ್ ಆಗಿಲ್ಲ. ಏನಾಗಿದೆ? ರಿಲೈಸೇಷನ್ ಅಕೌಂಟ್. ಆಯಿತಾ? ಒಂದೇದು ನಾವು ಪ್ರಿಪೇರ್ ಮಾಡಿದೀವಲ್ಲ, ಏನು? ಬೈ ರಿಲೈಸೇಷನ್ ಅಕೌಂಟ್ ಏನಾಗಿದೆ? ಲಾಸ್ ಆಗಿದೆ. ಲಾಸ್ ಆಗಿದ್ದು ಯಾವ ಸೈಡ್ ಬರೀಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ 2 ಸೈಡ್ ಬರೀಬೇಕು. ಆಯಿತಾ? ಟು ರಿಲೈಸೇಷನ್ ಅಕೌಂಟ್ ಲಾಸ್ ಅಂತ. ಆಯಿತಾ? ರಶ್ಮಿದು ಎಷ್ಟಿದೆ? 15,750. ಅದೇ ರೀತಿ 10,500 ಯಾರ್ದಿದು? ಗೀತಾ ಅವ್ರದ್ದು. ರಶ್ಮಿದು 15,750. ಇಲ್ಲಿ ನೋಡಿ, ಟು ರಿಲೈಸೇಷನ್ ಲಾಸ್ ಅಕೌಂಟ್ 15,750 ರಶ್ಮಿ ಕಾಲಮ್ನಲ್ಲಿ, 10,500 ಗೀತಾ ಕಾಲಮ್ನಲ್ಲಿ ಇಲ್ಲಿ ನಾವು ಬರೀಬೇಕಾಗುತ್ತೆ. ಲಾಸ್ ಆಗಿದ್ದು ಏನಿದೆಯಲ್ಲ ಈ ಕಡೆ 2 ಸೈಡ್ ಬರೀಬೇಕು. ಅದೇ ಸಪೋಸ್ ಒಂದು ವೇಳೆ ನಮಗೆ ಇಲ್ಲಿ ಲಾಸ್ ಬದಲಿಗೆ ಟು ರಿಲೈಸೇಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಿದಿಲ್ಲ ಇಲ್ಲಿ ಪ್ರಾಫಿಟ್ ಅಂತ ಬಂದರೆ, ಇಲ್ಲಿ ಪ್ರಾಫಿಟ್ ಬಂದಿದ್ದು ನಾವು ಯಾವ ಸೈಡ್ ಬರೀತಿದ್ವಿ? ಇಲ್ಲಿ ಬೈ ಸೈಡ್ ಬರೀತಿದ್ವಿ. ಅರ್ಥ ಆಯ್ತಾ? ಇವಾಗ ಇಲ್ಲಿ ನಮಗೆ ಲಾಸ್ ಆಗಿದೆ, ಅದಕ್ಕೆ ಏನಿದಿಲ್ಲ ನಾವು ಇಲ್ಲಿ 2 ಸೈಡ್ ಬರೀಬೇಕಾಗುತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ. ಆಯ್ತಾ? ಇದೆಲ್ಲ ಟೋಟಲ್ ಮಾಡಿರಿ. 40,000 4,000 ಎಷ್ಟು? 44,000 30,000 6,000 ಎಷ್ಟು? 36,000. ಈ ಅಮೌಂಟ್ ಏನು ಬಂದಿತ್ತಿಲ್ಲ ಇದು ಈ ಕಡೆ ಇಡಬೇಕಾಗುತ್ತೆ. 44,000 36,000 ಇದರೊಳಗಿಟ್ಟು ಇದು ಮೈನಸ್ ಮಾಡಿರಿ. ಎಷ್ಟು? 8,000 10,500. ಆಯಿತಾ? 44,000 ಒಳಗೆ 10,500 8,000 ಮೈನಸ್ ಮಾಡಿ ಎಷ್ಟು ಬಂತು? ಆಯಿತಾ? 25,500 ಬಂತು. ಅದೇ ರೀತಿ 36,000 ಒಳಗೆ 15,750 ಮೈನಸ್ ಮಾಡಿ ಎಷ್ಟು ಬಂತು? 20,250 ಬಂತು. ಯಾವುದು? ರಶ್ಮಿದು, ಇದು ಗೀತಾ ಅವ್ರದ್ದು. ನೆನಪಿನಲ್ಲಿ ಇಟ್ಕೊಳ್ಳಿ. ಟು ಕ್ಯಾಶ್ ಆರ್ ಬ್ಯಾಂಕ್ ಫೈನಲ್ ಸೆಟಲ್ಮೆಂಟ್ ಅಂತ ಬರೀಬೇಕಿದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಬಹಳ ಈಜಿ ಇದೆ. ಆಯಿತಾ? ಇವಾಗ ನೋಡಿ, ಲಾಸ್ಟ್ ನಮ್ಮದು ಯಾವುದು? ಬ್ಯಾಂಕ್ ಅಕೌಂಟ್ ಅಂದರೆ ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್. ಇಲ್ಲಿ ನೋಡಿ, ಲಾಸ್ಟ್ ನಮ್ಮದು 2ನೇಯ ಸ್ಟೆಪ್ ಮುಗೀತು. 3ನೇ ಸ್ಟೆಪ್ ಯಾವುದು? ಕ್ಯಾಶ್ ಅಕೌಂಟ್. ಈ ಕ್ಯಾಶ್ ಅಕೌಂಟ್ನಲ್ಲಿ ನೋಡಿ ಏನೇನು ಫಿಕ್ಸ್ ಇದೆ, ಸುಲಭ ಆಗಿದೆ. ಆಯಿತಾ? ಎಲ್ಲವೂ ಆಲ್ರೆಡಿ ನೀವು 1ನೇ ಸ್ಟೆಪ್ ರಿಲೈಸೇಷನ್ ಅಕೌಂಟ್, 2ನೇ ಸ್ಟೆಪ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಆಲ್ರೆಡಿ ಓಕೆ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ಸ್ಗಳನ್ನು ಎಲ್ಲ ನೀವು ಬರೆದ ನಂತರ ಏನಿದಿಲ್ಲ ಇಲ್ಲಿ ಒನ್ಲಿ ಶೋ ಮಾಡೋದು ಅಷ್ಟೇ ಆಗಿರುತ್ತೆ. ಇಲ್ಲಿ ನೋಡಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಪರ್ಟಿಕ್ಯುಲರ್ ಅಮೌಂಟ್ ಅಂತ ಕಾಲಮ್ ಹಾಕಬೇಕು. ಆಯಿತಾ? ಹಾಕಿದ ನಂತರ ಏನಿದೆಯಲ್ಲ ಇಲ್ಲಿ ನೋಡಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದು ಫಿಕ್ಸ್. 2 ಸೈಡ್ನಲ್ಲಿ ಇದು ಫಿಕ್ಸ್ ಕ್ಯಾಶ್ ಅಕೌಂಟ್ನಲ್ಲಿ. ಯಾಕೆಂದರೆ ಬ್ಯಾಂಕ್ ಅಕೌಂಟ್ ನಾವು ಪ್ರಿಪೇರ್ ಮಾಡ್ತಾ ಇದೀವಿ ಅಂದರೆ ಇಲ್ಲಿ ಕ್ಯಾಶ್ ಆಗಿರ್ಬೋದು, ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಕ್ಯಾಶ್ ಅಟ್ ಬ್ಯಾಂಕ್ ಆಗಿರ್ಬೋದು, ಎಷ್ಟು ಕೊಟ್ಟಿರ್ತಾರಲ್ಲ ಅಮೌಂಟ್ ಇದು ಫಿಕ್ಸ್ ಈ ಕಡೆ ಬರೀಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ 5,000 ಇಲ್ಲಿದೆ. ಇಲ್ಲಿ ನೋಡಿ 5,000 ಇಲ್ಲಿ 5,000 ಬರೀಬೇಕಾಗುತ್ತೆ. ಆಯಿತಾ? ಇವಾಗ ನೋಡಿ, ಟು ರಿಲೈಸೇಷನ್ ಅಕೌಂಟ್ ಅಸೆಟ್ ರಿಲೈಸ್ಡ್. ಓಕೆ, ಅಸೆಟ್ ರಿಲೈಸ್ಡ್ ನಮಗೆ ಯಾವುದಾಗಿದೆಯಲ್ಲ ಈ ಕಡೆ ನಾವು 2 ಸೈಡ್ನಲ್ಲಿ ಫಿಕ್ಸ್ ತೋರಿಸಬೇಕು. ಕ್ಯಾಶ್ ಅಕೌಂಟ್ನಲ್ಲಿ ಅಂದರೆ ಬ್ಯಾಂಕ್ ಅಕೌಂಟ್ನಲ್ಲಿ ಟು ರಿಲೈಸೇಷನ್ ಅಕೌಂಟ್ ಅಸೆಟ್ ರಿಲೈಸ್ಡ್ ಏನಿದೆಯಲ್ಲ ಎಷ್ಟಿದೆ? ಇಲ್ಲಿದೆ ನೋಡಿ ಸ್ನೇಹಿತರೆ. ಇಲ್ಲಿ ರಿಲೈಸೇಷನ್ ಅಕೌಂಟ್ ನಾವು ಪ್ರಿಪೇರ್ ಮಾಡಿದ್ದೇವೆ. ರಿಲೈಸೇಷನ್ ಅಕೌಂಟ್ನಲ್ಲಿ ನಾವು ಪ್ರಿಪೇರ್ ಮಾಡಿದ್ದೀವಲ್ಲ. ಆಯಿತಾ? ಇಲ್ಲಿ ನೋಡಿ ರಿಲೈಸ್ಡ್. ಓಕೆ, ಅಸೆಟ್ ರಿಲೈಸ್ಡ್ ಎಷ್ಟಿದೆ? ಟೋಟಲ್ ಅಮೌಂಟ್ 66,750 ಇಲ್ಲಿ ನಾವು ಶೋ ಮಾಡಬೇಕಾಗುತ್ತೆ. ಏನಂತ? ಟು ರಿಲೈಸೇಷನ್ ಅಕೌಂಟ್ ಅಸೆಟ್ ರಿಲೈಸ್ಡ್ ಎಷ್ಟು? 66,750 ಇಲ್ಲಿ ನಾವು ಶೋ ಮಾಡಬೇಕಾಗುತ್ತೆ. ಇವಾಗ ನೋಡಿ ಸ್ನೇಹಿತರೆ, ಇಲ್ಲಿ 2 ಸೈಡ್ನಲ್ಲಿ ಆಯಿತು. ಇವಾಗ ಬೈ ಸೈಡ್ನಲ್ಲಿ ನೋಡಿ ಏನೇನು ಶೋ ಮಾಡಬೇಕಂದ್ರೆ, ಬೈ ರಿಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಪೇಯ್ಡ್ ಯಾವುದಾಗಿದೆ ನಮಗೆ? ಇಲ್ಲಿದೆ ನೋಡಿ, ಟು ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ಪೇಯ್ಡ್ ಯಾವುದು? ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ 20,000 ಇದೆ ನೋಡಿ ಔಟರ್ ಕಾಲಮ್ನಲ್ಲಿ. ಈ 20,000 ಏನಿದಿಲ್ಲ ಇಲ್ಲಿ ನಾವು ಬೈ ಸೈಡ್ನಲ್ಲಿ ಶೋ ಮಾಡಬೇಕು. ಏನಂತ? ಬೈ ರಿಲೈಸೇಷನ್ ಅಕೌಂಟ್ ಪೇಯ್ಡ್ 20,000 ಮುಗಿತಾ? ಇವಾಗ ನೋಡಿ, ಬೈ ರಿಲೈಸೇಷನ್ ಅಕೌಂಟ್ ಎಕ್ಸ್ಪೆನ್ಸಿವ್ ಇದು ಕೂಡ ಫಿಕ್ಸ್ ಬೈ ಸೈಡೇ ತೋರಿಸಬೇಕು. ಇಲ್ಲಿ ನೋಡಿ, ಬೈ ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್ ರಿಲೈಸೇಷನ್ ಎಕ್ಸ್ಪೆನ್ಸ್ ರಶ್ಮಿ ಮಾಡ್ಕೊಂಡ್ರೆ ನೋಡಿ ಎಷ್ಟು? 1,000 ಏನಿದಿಲ್ಲ ಇಲ್ಲಿ ನಾವು ತೋರಿಸಬೇಕಾಗುತ್ತೆ. ಏನಂತ? ಬೈ ರಿಲೈಸೇಷನ್ ಅಕೌಂಟ್ ರಿಲೈಸೇಷನ್ ಎಕ್ಸ್ಪೆನ್ಸಿವ್ 1,000 ಇಲ್ಲಿ ತೋರಿಸಬೇಕಾಗುತ್ತೆ ಅಷ್ಟೇ. ಆಯಿತಾ? ಇವಾಗ ಇಲ್ಲಿ ನೋಡಿ, ಬೈ ಕ್ಯಾಶ್. ಇವಾಗ ನೋಡಿ ಇದೆಲ್ಲ ಆದ ನಂತರ ಏನಿದಿಲ್ಲ ಇಲ್ಲಿ ನಮಗೆ
ಪ್ರಶ್ನೆ ಪತ್ರಿಕೆಯಲ್ಲಿ ಲಯಬಿಲಿಟೀಸ್ ಕೆಳಗಡೆ ಏನು ಕೊಟ್ಟಿರ್ತಾರೆ, ರಶ್ಮಿ ಲೋನ್ ಅಂತ ಕೊಟ್ಟಿದ್ದಾರೆ ನೋಡಿ. ರಶ್ಮಿ ಲೋನ್ಸ್ ಅಂತ ಏನು ಕೊಟ್ಟಿರ್ತಾರಲ್ಲ, ಪಾರ್ಟ್ನರ್ಸ್ ಒಂದು ಲೋನ್ ಕೊಟ್ಟಿರ್ತಾರೆ, ಇಲ್ಲಿ ಬರಿಬೇಕಾಗುತ್ತೆ. ಯಾವ ಸೈಡ್ನಲ್ಲಿ, ಬೈ ಸೈಡ್ನಲ್ಲಿ ಫಿಕ್ಸ್ ಬರಿಬೇಕಾಗುತ್ತೆ. ಡ್ಯಾಶ್ ಪಾರ್ಟ್ನರ್ದು ಏನಿದಿಲ್ಲ ಇಲ್ಲಿ ಲೋನ್ ಅಕೌಂಟ್ ಅಂತ ಬರಿಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಬಿಟ್ಟಿರ್ತಾರೆ ಅವರು, ರಶ್ಮಿ ಲೋನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಬೈ ರಶ್ಮಿ ಲೋನ್ ಅಕೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಮೌಂಟು, ರಶ್ಮಿ ಲೋನ್ 5,000 ಏನು ಕೊಟ್ಟಿದ್ದಾರಲ್ಲ, ಇದು ಬೈ ಸೈಡ್ ತೋರಿಸಬೇಕು. ಬೈ ರಶ್ಮಿ ಕ್ಯಾಪಿಟಲ್ ಮತ್ತು ಬೈ ಗೀತಾ ಕ್ಯಾಪಿಟಲ್ ಯಾವ ಒಂದು ಕ್ಯಾಪಿಟಲ್ ತೋರಿಸ್ಬೇಕಂದ್ರೆ, ಆಲ್ರೆಡಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಎಲ್ಲವೂ ಟೋಟಲ್ ಮಾಡಿ ಈ ಕಡೆ ಇಟ್ಟು ಇದೇನು ಲೆಸ್ ಮಾಡಿದೀವಲ್ಲ, ನಮಗೇನು ಟು ಕ್ಯಾಶ್ ಅವರ್ ಬ್ಯಾಂಕ್ ಫೈನಲ್ ಸೆಟಲ್ಮೆಂಟ್. ಓಕೆ, ಫೈನಲ್ ಸೆಟಲ್ಮೆಂಟ್ ಏನು ಬಂತಲ್ಲ 20,250 ರಶ್ಮಿ ಕಾಲಮ್ದು ಇಲ್ಲಿ ಏನು ಬರಿಬೇಕು ಆಗುತ್ತೆ, ಬೈ ರಶ್ಮಿ ಕ್ಯಾಪಿಟಲ್ ಅಕೌಂಟ್ 20,250 ಇಲ್ಲಿ ಬರಿಬೇಕಾಗುತ್ತೆ. ಏನಂತ ಬರಿಬೇಕು, ಬೈ ರಶ್ಮೀಸ್ ಕ್ಯಾಪಿಟಲ್ ಅಕೌಂಟ್ 20,250 ಇಲ್ಲಿ ಬರಿಬೇಕಾಗುತ್ತೆ. 20,250 ರಶ್ಮಿದು ಇಲ್ಲಿ ತೋರಿಸಬೇಕಾಗುತ್ತೆ. ಬೈ ರಶ್ಮೀಸ್ ಕ್ಯಾಪಿಟಲ್ ಅಕೌಂಟ್ 20,250. ಅದೇ ರೀತಿ ಗೀತಾದು ಕ್ಯಾಶ್ ಅವರ್ ಬ್ಯಾಂಕ್ ಫೈನಲ್ ಸೆಟಲ್ಮೆಂಟ್ ಎಷ್ಟಿದೆ, 25,500. ಇಲ್ಲಿ ನೋಡಿ, ಬೈ ಗೀತಾ ಕ್ಯಾಪಿಟಲ್ ಅಕೌಂಟ್ 25,500 ಇಲ್ಲಿ ಇಬ್ಬರದು ಕ್ಯಾಪಿಟಲ್ ಅಕೌಂಟ್ ತೋರಿಸಬೇಕಾಗುತ್ತೆ. ನಮಗೆ ಇಲ್ಲಿ ಒಂದು ಲೋನ್ಸ್ ಅಂತ ಕೊಟ್ಟಿರ್ತಾರೆ ನೋಡಿ, ರಶ್ಮೀಸ್ ಲೋನ್ ಅಂತ 5,000 ಏನಿದಿಲ್ಲ ಇಲ್ಲಿ ನಾವು ಬರೀಬೇಕಾಗುತ್ತೆ. ಬೈ ರಶ್ಮೀಸ್ ಲೋನ್ ಅಕೌಂಟ್ ಅಂತ ಇಲ್ಲಿ 5,000 ಇಲ್ಲಿ ತೋರಿಸಬೇಕು. ಅದೇ ರೀತಿ ಇಲ್ಲಿ ಬೈ ರಶ್ಮೀಸ್ ಕ್ಯಾಪಿಟಲ್ ಏನಿದಿಲ್ಲ ನೋಡಿ, ನಾವು ಏನು ಇಲ್ಲಿ ಫೈನಲ್ ಸೆಟಲ್ಮೆಂಟ್ ಏನು ಮಾಡಿರ್ತೀವಲ್ಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಇಲ್ಲಿ ಆಯ್ತಾ, ಈ ಅಮೌಂಟ್ ಏನಿದಿಲ್ಲ ಇಬ್ಬರದು ಪಾರ್ಟ್ನರ್ಸ್ದು ಆಯ್ತಾ, ಇಲ್ಲಾಂದ್ರೆ 3 ಜನ ಪಾರ್ಟ್ನರ್ಸ್ದು ಇಲ್ಲಿ ತೋರಿಸಬೇಕಾಗುತ್ತೆ. ಏನಂತ ಅವ್ರದ್ದು 3 ಜನರದು ಓಕೆ ಪಾರ್ಟ್ನರ್ಸ್ದು ಕ್ಯಾಪಿಟಲ್ ಇಲ್ಲಿ ತೋರಿಸಬೇಕಾಗುತ್ತೆ. ಲಾಸ್ಟ್ನಲ್ಲಿ ಏನಿದಿಲ್ಲ ಟ್ಯಾಲಿ ಬಂದರೆ ನಮಗೆ ಏನಿದಿಲ್ಲ 12 ಮಾರ್ಕ್ಸ್ ಕೊಡ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ. ಇವಾಗ ನೋಡಿ ಇದೆಲ್ಲ ಪ್ಲಸ್ ಮಾಡಿ ಟ್ಯಾಲಿ ಬಂದರೆ ನಮಗೆ 12 ಮಾರ್ಕ್ಸ್ ಸಿಗುತ್ತೆ ಆಯಿತಾ. ಎಷ್ಟು, 5,000 ಪ್ಲಸ್ 66,750 ಎಷ್ಟು ಬಂತು, ಇದು 71,750 ಬಂತು. ಈ ಕೈಡ್ ಸೈಡ್ ಕೂಡ ಸೇಮ್ ಬರಬೇಕು. ಇಲ್ಲಿ ಎಷ್ಟು ಬಂದಿದ್ದಿಲ್ಲ ಇಲ್ಲಿ ಕೂಡ ಅಷ್ಟೇ ಬರಬೇಕು. ಇದೆಲ್ಲ ಟೋಟಲ್ ಮಾಡಿ ಎಷ್ಟು ಬರುತ್ತೆ, 20,000 ಪ್ಲಸ್ 1,000 ಪ್ಲಸ್ 5,000 ಪ್ಲಸ್ 20,250 ಪ್ಲಸ್ ಆಯಿತಾ 25,500 ನೋಡಿ ಟ್ಯಾಲಿ ಬಂತು ಆಯಿತಾ. ನೀವು 12 ಅಂಕವನ್ನು ಸುಲಭವಾಗಿ ಪಡೆದುಕೊಂಡಿದ್ದೀರಾ. 71,750 ಇಲ್ಲಿ ಕೂಡ ಅಷ್ಟೇ ಬಂತು ಆಯಿತಾ. 71,750 ಆಯಿತಾ. ನೋಡಿ ಸೇಮ್ ಬಂತು. ಇಲ್ಲಿ ಕೂಡ ನಾವು ಟೋಟಲ್ ಮಾಡಿದ್ವಿ, ಎಷ್ಟು ಬಂತು 71,750. ಇಲ್ಲಿ ಕೂಡ ಟೋಟಲ್ ಮಾಡಿದ್ವಿ, ಟ್ಯಾಲಿ ಬಂತು. ಓಕೆ 71,750. ಈ ರೀತಿಯಲ್ಲಿ ನಾವು ಆನ್ಸರ್ ಮಾಡಿದರೆ ಏನಿದಿಲ್ಲ ಫೈನಲ್ ಆಗಿ ನಮಗೆ 12 ಅಂಕ ನಮಗೆ ಸುಲಭವಾಗಿ ಕೊಡ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, 12 ಅಂಕವನ್ನು ಸುಲಭವಾಗಿ ಈ ಒಂದು ಪ್ರಶ್ನೆಯಲ್ಲಿ ನಾವು ತೆಗೆದುಕೊಳ್ಳಬೇಕಾಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಸೊ ಬೆಸ್ಟ್ ಆಫ್ ಲಕ್, ಥ್ಯಾಂಕ್ ಯು ಸೋ ಮಚ್.